ಇರಾನ್ನಲ್ಲಿ ಭೀಕರವಾದ ಯುದ್ಧ ಆಗ್ತಾ ಇದೆ. ಅದು ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಕಾಣಿಸ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ ಕಳೆದ 2 ವಾರದಲ್ಲಿ. 34 ಲಕ್ಷ ಕೋಟಿ ಮಾರ್ಕೆಟ್ ವ್ಯಾಲ್ಯೂ ಮಾಯ ಆಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ಮ್ಯೂಚುವಲ್ ಫಂಡ್ಸ್ಗಳು ಬಿದ್ದಿದೆ, ಎಲ್ಲರ ಪೋರ್ಟ್ಫೋಲಿಯೋ ರೆಡ್ ಆಗ್ತಾ ಇದೆ, ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ. ಆದರೆ ನಿಜವಾದ ಪ್ರಶ್ನೆ ಈ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಅಲ್ಲ. 7,000 ಕಿಲೋಮೀಟರ್ ದೂರದಲ್ಲಿ ನಡೀತಾ ಇರೋ ಒಂದು ಯುದ್ಧ ನಿಮ್ಮ ಪೆಟ್ರೋಲ್ ಬಿಲ್ಲು, ನಿಮ್ಮ EMI, ನಿಮ್ಮ ಒಂದು ಗ್ರಾಸರಿ ಬಜೆಟ್ಟು ಇದನ್ನು ಹೇಗೆ ಜಾಸ್ತಿ ಮಾಡ್ತಾ ಇದೆ? ಇದರ ಹಿಂದೆ ಇರುವಂತಹ ಸತ್ಯ ಏನು? ಇದನ್ನು ತಿಳ್ಕೋಬೇಕು ಅಂತಂದರೆ ಅದರ ಹಿಂದೆ ಇರುವಂತಹ ಒಂದು ಗ್ಲೋಬಲ್ ಎಕನಾಮಿಕ್ ಚೈನ್ ರಿಯಾಕ್ಷನ್ ಅಂತೇನು ಹೇಳ್ತೀವಿ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಗ್ಲೋಬಲ್ ಎಕನಾಮಿಕ್ ಚೈನ್ ರಿಯಾಕ್ಷನ್ ಹಂಗಂದ್ರೆ ಏನು ಅಂತೀರಾ? ಬಹಳ ಸುಲಭ. ಇದು ಆಯಿಲ್, ರುಪಿ ಮತ್ತು ಇನ್ಫ್ಲೇಷನ್ಗಿರುವಂತಹ ಸಂಬಂಧ, ಅದು ಹೇಗೆ ನಡೆಯುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಗಮನವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಪ್ರತಿ ತಿಂಗಳ ಖರ್ಚು ಏನು ಇನ್ಕ್ರೀಸ್ ಆಗ್ತಾ ಇದೆ, ಅದಕ್ಕೆ ಯಾಕೆ ಆಗ್ತಾ ಇದೆ ಅನ್ನೋ ಉತ್ತರ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿ ಸಿಗುತ್ತೆ. ಅದನ್ನು ನಾವು ಹೇಗೆ ಎದುರಿಸಬೇಕು, ಅಷ್ಟೇ ಅಲ್ಲ ನಮ್ಮ ಹಣನ ಇಂತಹ ಒಂದು ಸಂದರ್ಭದಲ್ಲಿ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಕೂಡ ನಾನು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲನೇದಾಗಿ ನಾವು ಸ್ಟಾರ್ಟ್ ಮಾಡೋಣ. ಈ ಗ್ಲೋಬಲ್ ಚೈನ್ ರಿಯಾಕ್ಷನ್ ಯಾವ ಥರ ಇಂಡಿಯನ್ ಎಕಾನಮಿ ಮೇಲೆ ಅಫೆಕ್ಟ್ ಆಗ್ತಾ ಇದೆ ಅಂತ. ಮೊದಲನೇದಾಗಿ ನಾವು ನೋಡಬೇಕು ಅಂದರೆ ಇದು 7 ಡಾಮಿನೋಸ್ ಕ್ರೈಸಿಸ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಡಾಮಿನೋ ಅಂದರೆ ನಾವು ಒಂದು ಡಾಮಿನೋ ಪಿಜ್ಜಾ ಅಂತ ಅಂದ್ಕೊಳ್ತೀವಿ. ಈ ಡಾಮಿನೋ ಎಫೆಕ್ಟ್ ಅನ್ನೋ ವಿಷಯ ಇದೆಯಲ್ಲ, ಇದು ನಮಗೆಲ್ಲ ಗೊತ್ತಿರೋವಂತಹ ವಿಷಯ. ನಾವು ಚಿಕ್ಕವರಾಗಿದ್ದಾಗ ಈ ಇಸ್ಪಿಟ್ ಕಾರ್ಡ್ ಇಟ್ಕೊಂಡು ಒಂದ್ರ ಪಕ್ಕ ಒಂದು ಲೈನಾಗಿ ಇಡ್ತಾ ಇದ್ವಿ. ಆಮೇಲೆ ಒಂದನ್ನು ಟಚ್ ಮಾಡಿದ್ರೆ ಅದು ಇನ್ನೊಂದರ ಮೇಲೆ ಬಿದ್ದು, ಅದು ಇನ್ನೊಂದರ ಮೇಲೆ ಬಿದ್ದು ಕೆಲವೇ ಸೆಕೆಂಡ್ಗಳಲ್ಲಿ ಪೂರ್ತಿ ಬಿದ್ದೋಗೋದು ಕಾರ್ಡ್ಸು. ಇದನ್ನು ಇಂಗ್ಲೀಷಲ್ಲಿ ಡಾಮಿನೋಸ್ ಎಫೆಕ್ಟ್ ಅಂತ ಕರೀತಾರೆ. ಈ ಗ್ಲೋಬಲ್ ಚೈನ್ ರಿಯಾಕ್ಷನ್ ಏನಾಗ್ತಾ ಇದೆ, ಈ ಚೈನ್ ರಿಯಾಕ್ಷನ್ ಕೂಡ ಒಂದು ಡಾಮಿನೋಸ್ ಎಫೆಕ್ಟ್. ಏನು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಮಗೆ ಇರಾನ್ನ ವಾರ್, ಇದು ಎಸ್ಕಲೇಟ್ ಆಯಿತು. ವಾರ್ ಎಸ್ಕಲೇಟ್ ಆಗ್ತಿದ್ದಂಗೆ ಇದರಿಂದ ಆಯಿಲ್ ಪ್ರೈಸ್ ಸ್ಪೈಕ್ ಆಗಕ್ಕೆ ಸ್ಟಾರ್ಟ್ ಆಯಿತು. $65-70 ಇದ್ದ ಪ್ರೈಸು $100ಗಿಂತ ಜಾಸ್ತಿ ಆಯಿತು. ಆಮೇಲೆ ಏನಾಯಿತು, ಇದರಿಂದ ಯಾವಾಗ ಆಯಿಲ್ ಪ್ರೈಸ್ ಜಾಸ್ತಿ ಆಯಿತು, ಇಂಡಿಯಾ ಏನು ಆಯಿಲ್ನ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ನೇಷನ್, ಹಾಗಾಗಿ ನಮ್ಮ ಇಂಪೋರ್ಟ್ ಬಿಲ್ ಜಾಸ್ತಿ ಆಗ್ತಾ ಬಂತು. ಈ ಇಂಪೋರ್ಟ್ ಬಿಲ್ ಏನಿದೆ, ನಾವೇನು ಬೇರೆ ದೇಶಗಳಿಗೆ ದುಡ್ಡು ಕೊಡಬೇಕು, ಅದು ಜಾಸ್ತಿ ಆದಾಗ ಏನಾಯಿತು, ಅದರಿಂದ ನಮ್ಮ ರುಪಿ ಪ್ರೈಸ್ ಎಗೇನ್ಸ್ಟ್ ದ ಡಾಲರ್ ವೀಕ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಈ ರುಪಿ ಜಾಸ್ತಿ ವೀಕ್ ಆಗಕ್ಕೆ ಸ್ಟಾರ್ಟ್ ಆದಾಗ ಏನಾಯಿತು, ನಮಗೆ ಎಲ್ಲ ಪ್ರೈಸಸ್ ಜಾಸ್ತಿ ಆಗ್ತಾ ಬಂತು, ಇನ್ಫ್ಲೇಷನ್ ಜಾಸ್ತಿ ಆಯಿತು. ಈ ಇನ್ಫ್ಲೇಷನ್ ಜಾಸ್ತಿ ಆದಾಗ ಇನ್ಫ್ಲೇಷನನ್ನು ಯಾರು ಕಂಟ್ರೋಲ್ ಮಾಡಬೇಕು? RBI ಕಂಟ್ರೋಲ್ ಮಾಡಬೇಕು. RBI ಏನು ಮಾಡಿದೆ, 20 ಬಿಲಿಯನ್ಗಿಂತ ಜಾಸ್ತಿ ಡಾಲರ್ನ ಪರ್ಚೇಸ್ ಆಲ್ರೆಡಿ ಮಾಡಿದೆ. ಆದರೂ ಕೂಡ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಇದರಿಂದ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ ಪ್ಯಾನಿಕ್. ಸೊ ಮಾರ್ಕೆಟ್ಸ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ, ರುಪಿ ವೀಕ್ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಆವಾಗ ಸಾಧಾರಣವಾಗಿ ಎಲ್ಲ ಸಿಚುವೇಷನ್ನಲ್ಲಿ ಕೂಡ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗೇ ಆಗುತ್ತೆ. ಇದನ್ನು ನಾವು 7 ಡಾಮಿನೋಸ್ ಕ್ರೈಸಿಸ್ ಅಂತ ಹೇಳ್ಬೋದು. ಸೊ ಒಂದಕ್ಕಿಂತ ಒಂದು ಟಚ್ ಆಗಿ ನಾವು ಚಿಕ್ಕ ಹುಡುಗರಲ್ಲಿ ಏನು ಆಟ ಆಡ್ತಿದ್ವಿ, ಇಸ್ಪಿಟ್ ಕಾರ್ಡ್ಸ್ ಇಟ್ಕೊಂಡು ಅದನ್ನು ಕೂಡಿಸೋದಕ್ಕೆ ಗಂಟೆಗಟ್ಟಲೆ ಆಗೋದು. ಆದರೆ ಒಂದು ಸರಿ ಟಚ್ ಮಾಡಿದ್ರೆ ಸೆಕೆಂಡ್ಸಲ್ಲಿ ಅಷ್ಟು ಬಿದ್ದೋಗೋದು. ಅದು ನೋಡೋದಕ್ಕೆ ಆನಂದ ಆಗ್ತಾಯಿತ್ತು. ಆದರೆ ಇದೇ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಆದಾಗ ಅದು ಆನಂದ ಅಲ್ಲ, ತುಂಬ ಪೇನ್ಫುಲ್. ಯಾಕೆ ಆಗ್ತಾ ಇದೆ ಅನ್ನೋದನ್ನು ಒಂದೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ನಮ್ಮ ದೇಶದ ಎನರ್ಜಿ ಡಿಪೆಂಡೆನ್ಸ್. ನಾವೇನಿದ್ದೀವಿ ಭಾರತ, ವಿ ಆರ್ ದ 3rd ಲಾರ್ಜೆಸ್ಟ್ ಆಯಿಲ್ ಇಂಪೋರ್ಟರ್. ಅಂದರೆ ನಮಗೆ ಏನೇನು ಆಯಿಲ್ಸ್, ಪೆಟ್ರೋಲ್ ಬಿಲ್, ಗ್ಯಾಸಸ್ ಇರ್ಬೋದು, LPG ಗ್ಯಾಸ್ ಇರ್ಬೋದು, ಪೆಟ್ರೋಲ್, ಡೀಸೆಲ್, ಪ್ರತಿಯೊಂದು ನಾವು ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡಲ್ಲ. ಪ್ರತಿಯೊಂದು ನಾವು ಹೊರಗಡೆಯಿಂದ ತರಿಸ್ಕೊಳ್ಬೇಕಾಗತ್ತೆ. ಸೊ ಹೊರಗಡೆಯಿಂದ ನಾವು ತರಿಸ್ಕೊಳ್ತಿದ್ದೀವಿ ಅಂತಂತಂದರೆ ಏನಾಗುತ್ತೆ, ವಿ ಆರ್ ದ 3rd ಲಾರ್ಜೆಸ್ಟ್ ಆಯಿಲ್ ಇಂಪೋರ್ಟರ್ಸ್. ಎಷ್ಟು? 88% ಆಫ್ ದ ಕ್ರೂಡ್ ಈಸ್ ಇಂಪೋರ್ಟೆಡ್ ಇನ್ ಇಂಡಿಯಾ. ಅಂದರೆ ಪ್ರತಿದಿನ ನೀವು ನೋಡೋದಾದರೆ 50 ಲಕ್ಷ ಬ್ಯಾರಲ್ಸ್ ಪರ್ ಡೇ ಹೊರಗಡೆಯಿಂದ ಇಂಡಿಯಾಗೆ ಬರಬೇಕು. ಅದರಲ್ಲಿ ಇನ್ನೂ ಮುಖ್ಯವಾಗಿರೋದು, ಈಗ ನಾವೇನು ಮಾತಾಡ್ತಾ ಇದ್ದೀವಿ, ಈ ಇರಾನ್ನ ಯುದ್ಧ ನಡೀತಾ ಇರೋದು, ಆ ಇರಾನ್ನ ಪಕ್ಕದಲ್ಲೇ ನೀವು ನೋಡಿದ್ರೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತ ಒಂದು ಸಣ್ಣ 33 ಕಿಲೋಮೀಟರ್ ಇರುವಂತಹ ಒಂದು ಕೆನಾಲ್ ಅಷ್ಟೇ, ಅದು
ಒಂದು ಕಾಲುವೆ ಥರ ಇದೆ. ಅದರ ಮೂಲಕ 30%, ಅಂದರೆ 50 ಲಕ್ಷದಲ್ಲಿ 30% ಅಂದರೆ ಅದು 15 ಲಕ್ಷ ಬ್ಯಾರಲ್ಸ್ ಪರ್ ಡೇ ಈ ವಾರ್ ಆಗ್ತಿರೋದ್ರಿಂದ ನಮಗೆ ದಿಸ್ ಇಸ್ ಅಟ್ ರಿಸ್ಕ್. ಈ ಸಪ್ಲೈ ಬರ್ತಾ ಇಲ್ಲ. ಈ ಸಪ್ಲೈ ನಮಗೆ ಬರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನು? ಅಲ್ಲಿ ನಡೀತಾ ಇರುವಂತಹ ಯುದ್ಧ. ಇದು ಮೊದಲನೇ ಡಾಮಿನೋ. ಸೊ ನಮ್ಮ ಡಿಪೆಂಡೆನ್ಸ್ ಏನಿದೆ, ನಮಗೆ ಆಯಿಲ್ಸ್ ಬೇಕು, LPG ಗ್ಯಾಸ್ ಬೇಕು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಪ್ರತಿಯೊಂದು ದಿನಕ್ಕೆ 15 ಲಕ್ಷ ಬ್ಯಾರಲ್ಸ್ ಬರಬೇಕು. ಸೊ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ ಇದು ಬ್ಲಾಕ್ ಆದರೆ ಇಡೀ ನಮ್ಮ ದೇಶಕ್ಕೆ ಬಹಳ ಪ್ರೆಷರ್ ಬೀಳುತ್ತೆ ಆಯಿಲ್ ಪ್ರೈಸ್ ಮೇಲೆ. ಈ ಆಯಿಲ್ ಪ್ರೈಸ್ ಶಾಕ್ ಅಂದರೆ ಏನು? ಬನ್ನಿ ನೋಡೋಣ. ಈ ಇರಾನ್ ವಾರ್ ಶುರು ಆಗೋಕ್ಕಿಂತ ಮುಂಚೆ ಇದ್ದಿದ್ದೇನಪ್ಪ ಪ್ರೈಸು ಅಂದರೆ $75 ಇತ್ತು ಪರ್ ಬ್ಯಾರಲ್. ಈ ವಾರ್ ಶುರು ಆಗ್ತಿದ್ದಂಗೆ ಕೆಲವೇ ದಿನದಲ್ಲಿ ಹೈಯೆಸ್ಟು ಅದು ಹಿಟ್ ಆಗಿದ್ದು $119 ಬ್ಯಾರಲ್. ಅಂದರೆ ಏನು? ಡಿಫ್ರೆನ್ಸ್ ಬಂದು $45 ಇನ್ಕ್ರೀಸ್ ಆಯಿತು. ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ, $1 ಏನಾದರೂ ಜಾಸ್ತಿ ಆದರೆ, ಯಾವುದು ಆಯಿಲ್ ಪ್ರೈಸು $1 ಜಾಸ್ತಿ ಆದರೆ ನಮ್ಮ ದೇಶಕ್ಕೆ ಹೊರಗಡೆ ಕೊಡಬೇಕಾಗಿರೋ ಇಂಪೋರ್ಟ್ ಬಿಲ್ ಏನಿದೆಯಲ್ಲ ಅದು 12,000ದಿಂದ 15,000 ಕೋಟಿ ಜಾಸ್ತಿ ಆಗುತ್ತೆ. ಅಂದರೆ ಈಗ $45 ಜಾಸ್ತಿ ಆಗಿದೆ ಅಂದರೆ ನಮ್ಮ ಇಂಪೋರ್ಟ್ ಬಿಲ್ಲು 5ರಿಂದ 7 ಲಕ್ಷ ಕೋಟಿ ಜಾಸ್ತಿ ಆಗುತ್ತೆ. ಸದ್ಯಕ್ಕೆ $100ನ ಆಸುಪಾಸಲ್ಲಿ ಇದೆ. ಈ 119 ಹೋಗಿತ್ತು, ಮತ್ತೆ ಕಡಿಮೆ ಆಗಿದೆ, ಮತ್ತೆ 119ಕ್ಕೆ ಹೋಗೋ ಸಾಧ್ಯತೆ ಇದೆ. ಇದು 119 ಆಗ್ಬೋದು. ಹೀಗೆ ವಾರ್ ಕಂಟಿನ್ಯೂ ಆದರೆ $150 ಕೂಡ ಆಗ್ಬೋದು. ಸೊ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಲಕ್ಷ ಕೋಟಿ ನಮಗೆ ನಮ್ಮ ದೇಶದಿಂದ ದುಡ್ಡು ಆಚೆಗೆ ಹೋಗುತ್ತೆ. ಹಾಗಾಗಿ ಈ ಆಯಿಲ್ ಪ್ರೈಸ್ ಅನ್ನೋದೇನಿದೆ ಅದು ನಮಗೆ ಡೈರೆಕ್ಟಾಗಿ ಹಿಟ್ ಆಗುತ್ತೆ. ಇದು ಯಾಕೆ ಆಗ್ತಾ ಇದೆ? ಇದಾಗ್ತಾ ಇರೋದು ನಾನು ಆಗಲೇ ಹೇಳಿದಂಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್. ಆ ಒಂದು ಚಿಕ್ಕ ಜಾಗದಲ್ಲಿ ಏನು ಈ ಆಯಿಲ್ ಪೂರ್ತಿ ಇಂಪೋರ್ಟ್ ಆಗಿ ಆ ಎಲ್ಲ ಟ್ಯಾಂಕರ್ಸ್ಗಳು ಅದ್ರ ಮೂಲಕನೇ ಹಾದು ಬರಬೇಕು, ಅದು ಬ್ಲಾಕ್ ಆಗಿದೆ. ಯಾಕೆಂದರೆ ಇರಾನ್ ಅದನ್ನು ಬ್ಲಾಕ್ ಮಾಡ್ತಾ ಇದೆ ಯುದ್ಧ ನಡೀತಾ ಇರೋದ್ರಿಂದ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂದರೆ ಏನು? ಇದನ್ನು ನೋಡೋಣ ಬನ್ನಿ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂದರೆ ನೋಡಿ, ಇಲ್ಲಿರುವಂತಹ ಒಂದು ಸಣ್ಣ ಪ್ರದೇಶ. ಈ ಪ್ರದೇಶದಿಂದ ಇಲ್ಲೇ ಎಲ್ಲ ಇರುವಂತಹದ್ದು ಈ ಎಲ್ಲ ಆಯಿಲ್ ಟ್ಯಾಂಕರ್ಸ್ಗಳು ಇದರ ಮೂಲಕ ಇಂಡಿಯಾಗೆ ಬರಬೇಕು. ಈ ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ಇಂಡಿಯಾಗೆ ಯಾವ ಥರ ನಮ್ಮ ಆಯಿಲ್ ಎಕ್ಸ್ಪೋಷರ್ ಇದೆ? ಇರಾಕು, ಸೌದಿ ಅರೇಬಿಯಾ, UAE 30% ಇಂಡಿಯಾದ ಕ್ರೂಡ್ ಆಯಿಲ್ಲು ಇಲ್ಲಿಂದ ಬರುವಂಥದ್ದು. ಸೊ ಇದು ಬರಬೇಕು ಅಂದರೆ ಎಷ್ಟಿದೆ ಜಾಗ? ಇದು ಕೇವಲ 33 ಕಿಲೋಮೀಟರ್ ಇರುವಂತಹ, ಅಂದರೆ ಅಗಲ, ಅದರ ಅಗಲ ಒಂದು ಸಣ್ಣ ಕಾಲುವೆನೂ ಕೂಡ ಅಲ್ಲ ಇದು ಸಾಗರಕ್ಕೆ ಕಂಪೇರ್ ಮಾಡಿದ್ರೆ. ಈ ಸಣ್ಣ ಜಾಗದಲ್ಲಿ 21% ಆಫ್ ದ ಗ್ಲೋಬಲ್ ಆಯಿಲ್ ಏನಿದೆ ಅದೆಲ್ಲ ಇಲ್ಲಿಂದನೇ ಪಾಸ್ ಆಗುತ್ತೆ. ಇದಕ್ಕೋಸ್ಕರನೇ ಇರಾನು ತುಂಬ ಸ್ಟ್ರಾಂಗು. ಯಾಕೆಂದರೆ ಅವರು ಇದೊಂದು ಜಾಗನ ಕಂಟ್ರೋಲ್ ಮಾಡಿದ್ರೆ ಅವರು ಇಡೀ ಪ್ರಪಂಚದ ಆರ್ಥಿಕತೆ ಏನಿದೆ ಅದನ್ನು ಕಂಟ್ರೋಲ್ ಮಾಡ್ಬೋದು. ಇದು ಈ ಆಯಿಲ್ ಪ್ರೈಸ್ ಏನಿದೆ ಇದು ಇನ್ನೊಂದು ಎರಡನೇ ಡಾಮಿನೋ ಎಫೆಕ್ಟ್. ನಾನು ಮೊದಲೇ ಹೇಳಿದೆ ಈ ವಾರ್ ಎಸ್ಕಲೇಟ್ ಆಯಿತು, ಆ ವಾರಿಂದ ಆಯಿಲ್ ಪ್ರೈಸ್ ಜಾಸ್ತಿ ಆಯಿತು ಅಂತ. ಇದು ಎರಡನೇ ಡಾಮಿನೋ ಎಫೆಕ್ಟ್. ಇದು ಯಾವುದನ್ನು ಬೀಳಿಸುತ್ತೆ ನೆಕ್ಸ್ಟು ಅಂದರೆ, ಇದು ಬೀಳಿಸುವಂತಹದ್ದು ರುಪಿ. ನಮ್ಮ ಇಂಡಿಯನ್ ರುಪಿ ಹೇಗೆ ಅಫೆಕ್ಟ್ ಆಯಿತು ಆಯಿಲಿಂದ ಅದನ್ನು ನೋಡೋಣ ಬನ್ನಿ. ಇದು ಮೂರನೇ ಡಾಮಿನೋ ಎಫೆಕ್ಟ್. ಅಂದರೆ ಮೊದಲು ಜಾಸ್ತಿ ಆಗಿದ್ದು ವಾರ್ ಎಸ್ಕಲೇಷನ್ ಆಗಿರುವಂಥದ್ದು ಮೊದಲನೇ ಎಫೆಕ್ಟು. ಅದರಿಂದ ಆಗಿದ್ದು ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಯಿತು. ಆಯಿಲ್ ಪ್ರೈಸಿಂದ ರುಪಿ ಯಾಕೆ ಬಂತು ಪ್ರಾಬ್ಲಮ್ಮು ನೋಡೋಣ ಬನ್ನಿ. 2024ರಲ್ಲಿ ನಾವು ನೋಡೋದಾದರೆ ಪರ್ ಡಾಲರ್ $83 ಇತ್ತು ಪ್ರೈಸ್. ಇದು ತುಂಬ ಮುಖ್ಯ ನಮಗೆ. ಈ ರುಪಿ ಡಾಲರ್ ಏನಿದೆಯಲ್ಲ ಈ ಪ್ರೈಸು, ಈ ಫಾರಿನ್ ಎಕ್ಸ್ಚೇಂಜ್ ಅಂತ ಏನು ಹೇಳ್ತೀವಿ, ಕರೆನ್ಸಿ ಪ್ರೈಸು, ಇದು ತುಂಬ ಮುಖ್ಯ. ಯಾಕೆಂದರೆ ನಾವು ಆಯಿಲ್ನ ತಗೊಳ್ಳೋದು ರುಪಿನಲ್ಲ, ಡಾಲರ್ನಲ್ಲಿ. ಡಾಲರ್ ಟು ರುಪಿ ಪ್ರೈಸ್ ಏನಿದೆ ಅನ್ನೋದು ನಮಗೆ ಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ. ಸೊ 2024ರಲ್ಲಿ ಇದ್ದಿದ್ದು $83, 2025ರಲ್ಲಿ ಅದು $86 ಆಯಿತು. ಅದೇ ಈಗ ಏನು ಯುದ್ಧ ಸ್ಟಾರ್ಟ್ ಆಯಿತು ಅದಾಗ್ತಿದ್ದಂಗೆ ಇವತ್ತಿನ ರುಪಿ ವರ್ಸಸ್ ಡಾಲರ್ ನೀವು ನೋಡಿದ್ರೆ $92.50 ಆಗಿದೆ. ಇದು 95 ಆಗ್ಬೋದು, 100 ಆಗ್ಬೋದು, ಎಷ್ಟು ಬೇಕಾದ್ರೂ ಆಗ್ಬೋದು ಇದೇ ತರಹ ಯುದ್ಧ ಕಂಟಿನ್ಯೂ ಆದರೆ. ಸೊ ಎಷ್ಟು ಡಿಫ್ರೆನ್ಸ್ ಆಯಿತು? 11% ಕೆಳಗಡೆ ಬಿತ್ತು. ಅಂದರೆ ಅಷ್ಟು ಹೆಚ್ಚು ದುಡ್ಡು ನಾವು ಕೊಡಬೇಕು. ಡಿಫ್ರೆನ್ಸ್ ಏನು? $83ಇಂದ $92, $8-9 ಎಕ್ಸ್ಟ್ರಾ ಆಯಿತು ನಮಗೆ. ಇದು ಎಕ್ಸ್ಟ್ರಾ ನಾವು ಕೊಡಬೇಕಾಗಿರೋದು ಆಯಿಲ್ಗೆ ರುಪಿನಲ್ಲಿ. ಇದು ಮೂರನೇ ಡಾಮಿನೋ ಎಫೆಕ್ಟ್ ಅಂತ ಹೇಳ್ತೀವಿ ನಾವು. ಸರಿ ಸರ್, ಇದು ಹೇಳ್ತಾ ಇದ್ದೀರಾ, ಇದು ನಮಗೆ ಡೈಲಿ ಲೈಫಲ್ಲಿ ಯಾವ ಥರ ಎಫೆಕ್ಟ್ ಆಗುತ್ತೆ ಬನ್ನಿ ನೋಡೋಣ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ.
ಎಸ್ಪೆಷಲಿ ನಾವು ಯಾವ ಗೂಡ್ಸ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಸಾಮಾನ್ಯವಾಗಿ ನೀವು ನೋಡೋದಾದ್ರೆ ಒಂದು ಎಕ್ಸಾಂಪಲ್, ಈಗ ಐಫೋನ್, ಬಹಳಷ್ಟು ಜನಕ್ಕೆ ಐಫೋನ್ ಅಂದರೆ ಇಷ್ಟ, ಪ್ರತಿಯೊಬ್ಬರು ಐಫೋನನ್ನು ತಗೊಳ್ತಾರೆ. ಈ ಐಫೋನ್ ಎಷ್ಟಿದೆ, ಸಾಮಾನ್ಯವಾದ ಕಾಸ್ಟ್ ಐಫೋನ್ದು $1000. ಸೊ $1000ಗೆ 83 ರೂಪೀಸ್ ಪರ್ ಡಾಲರ್ ಇದ್ದರೆ ಅದು ಐಫೋನನ್ನು ನಾವು 83,000 ಕೊಟ್ಟು ತೊಗೊಳ್ತೀವಿ ಇಂಡಿಯಾದಲ್ಲಿ. ಅದೇ $92 ಆದರೆ ನಾವೆಷ್ಟು ಕೊಡಬೇಕಾಗತ್ತೆ, 92,000 ಆಗುತ್ತೆ. ಸೊ ಜಾಸ್ತಿ ಆಗಿದ್ದ ಪ್ರೈಸ್ ಎಷ್ಟು, 9,000 ಜಾಸ್ತಿ ಆಯಿತು. ಇದು ಯಾಕೆ ಜಾಸ್ತಿ ಆಯಿತು? ಐಫೋನ್ ಏನು ಜಾಸ್ತಿ ಮಾಡಲಿಲ್ಲ ಅದರ ಪ್ರೈಸ್ನ, ಐಫೋನ್ ಪ್ರೈಸ್ ಅಷ್ಟೇ ಇದೆ, $1,000 ಪರ್ ಫೋನ್. ಅಂದರೆ ಒಂದು ಐಫೋನ್ನ ಬೆಲೆ ಅಷ್ಟೇ ಇದೆ, ಆದರೆ ಡಾಲರ್ನ ಬೆಲೆ ಜಾಸ್ತಿ ಆದ್ರಿಂದ ರುಪಿನಲ್ಲಿ, ಅಂದರೆ 83 ರೂಪಾಯಿ ಇದ್ದಿದ್ದು $92 ರೂಪಾಯಿ ಆದ್ದರಿಂದ ನಾವು 9,000 ಜಾಸ್ತಿ ಕೊಡಬೇಕಾಯಿತು. 83,000ಕ್ಕೆ ತಗೊಳ್ತಾ ಇದ್ದಿದ್ದು ಐಫೋನು ಇವತ್ತು 92,000 ಆಯಿತು. ಇದು ಬರೀ ಐಫೋನ್ ಅಷ್ಟೇ ಅಲ್ಲ, ಬೇರೆ ಎಲ್ಲ ವಿಷಯಗಳು, ನಾವು ಇಂಪೋರ್ಟ್ ಮಾಡುವಂತಹ ಫರ್ಟಿಲೈಸರ್ಸ್ ಇರ್ಬೋದು, ಫುಡ್ಸ್ ಇರ್ಬೋದು, ಫುಡ್ ಪ್ರಾಡಕ್ಟ್ಸ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಏನೇನು ನಮ್ಮ ದೇಶದ ಇಂಡಸ್ಟ್ರೀಸ್ಗಳಿಗೆ ಬೇಕಾದಂತಹ ರಾ ಮೆಟೀರಿಯಲ್ಸ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ, ಯಾವುದನ್ನು ನಾವು ಡಾಲರಲ್ಲಿ ಪೇ ಮಾಡ್ತೀವಿ, ಅದು ಅಷ್ಟರದ್ದು ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ನಾವೇನು ಹೇಳ್ತೀವಿ, ಡಬಲ್ ಇಂಪ್ಯಾಕ್ಟ್ ಅಂತ ಹೇಳ್ತೀವಿ. ಸೊ ರುಪಿ ವರ್ಸಸ್ ಆಯಿಲ್ ಪ್ರೈಸ್ ಜಾಸ್ತಿ ಆದಷ್ಟು ರುಪಿ ಪ್ರೈಸ್ ಅಂದರೆ ರುಪಿನ ವ್ಯಾಲ್ಯೂ ಕಳೀತಾ ಹೋಗುತ್ತೆ. ಇದು ನಮಗೆ ಎರಡು ಥರದ ಹೊಡೆತ ಕೊಡುತ್ತೆ. ಒಂದು, ಆಯಿಲ್ ಪ್ರೈಸ್ ಕೂಡ ಜಾಸ್ತಿ ಆಯಿತು, ಅಂದರೆ $75 ಇದ್ದಿದ್ದು $100 ಆಯಿತು. ಅಷ್ಟೇ ಅಲ್ಲ, $1ಗೆ 83 ರೂಪಾಯಿ ಇದ್ದಿದ್ದು 93 ರೂಪಾಯಿ ಆಯಿತು. ಸೊ ರುಪಿನಲ್ಲೂ ಜಾಸ್ತಿ ಕೊಡಬೇಕು, ಪ್ರೈಸೂ ಜಾಸ್ತಿ ಆಯಿತು, ಎಕ್ಸ್ಚೇಂಜ್ ರೇಟ್ ಕೂಡ ಜಾಸ್ತಿ ಆಯಿತು. ಇದನ್ನು ನಾವು ಡಬಲ್ ಹಿಟ್ ಅಂತ ಕರಿತೀವಿ. ಸೊ ಇದು ಮೂರನೇ ಡಾಮಿನೋ ಎಫೆಕ್ಟ್. ಈ ಮುಂದಿನ ಎಫೆಕ್ಟ್ ಏನು ಅದನ್ನು ನೋಡೋಣ ಬನ್ನಿ. ಮುಂದೆ ಇದರಿಂದ ಎಫೆಕ್ಟ್ ಆಗುವಂತಹದ್ದು ಇನ್ಫ್ಲೇಷನ್. ಈ ಇನ್ಫ್ಲೇಷನ್ ಚೈನ್ ಇದು ಹೇಗೆ ಕೆಲಸ ಮಾಡುತ್ತೆ ಅದನ್ನು ನೋಡೋಣ. ಮೊದಲು ನಾನು ಹೇಳ್ದಂಗೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಯಿತು. ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಯಿತು ಅಂದ್ರೇನು, ನಾವು ಯಾವುದೋ ಒಂದು 2 ವೀಲರ್ ಇದೆ ನನ್ನ ಹತ್ರ, ನಾನೊಂದು ಪೆಟ್ರೋಲ್ ಹಾಕ್ಸ್ತಿದ್ದೀನಿ, ದಿನಕ್ಕೊಂದು 2 ಲೀಟ್ರ್ ಪೆಟ್ರೋಲ್ ಖರ್ಚು ಮಾಡ್ತೀನಿ ಅಂತ ಇಟ್ಕೊಳ್ಳಿ. 90 ರೂಪಾಯಿ ಪರ್ ಲೀಟರ್ ಇದ್ದಿದ್ದು 100 ರೂಪಾಯಿ ಆಯಿತು ನನಗೆ. ಅಂದರೆ ದಿನಕ್ಕೆ 20 ರೂಪಾಯಿ ಜಾಸ್ತಿ ಆಯಿತು ನನಗೆ ಇದು ಜಾಸ್ತಿ ಆಯಿತು ಅಂದರೆ ಫ್ಯೂಯಲ್ ಪ್ರೈಸ್ ಜಾಸ್ತಿ ಆಯಿತು. ಅಂದರೆ ನಾನು ಏನು ಆಫೀಸ್ಗೆ ಹೋಗಿ ಬರ್ತಾ ಇದ್ದೆ ಅದರದ್ದು ಕಾಸ್ಟು ನನಗೆ ಆಲ್ರೆಡಿ 10% 15% ಜಾಸ್ತಿ ಆಯಿತು ಪ್ರತಿ ದಿನದ ಕಾಸ್ಟು. ನಾನು ಬಂದು ಆಫೀಸ್ಗೆ ಹೋಗಿ ವಾಪಸ್ ಬರೋದಕ್ಕೆ ನನಗೆ ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಇಮ್ಯಾಜಿನ್ ಮಾಡಿ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ನಾವು ಏನೇನು ತರಕಾರಿಗಳಿರಬಹುದು, ಯಾವುದೇ ವಸ್ತುಗಳು ತೊಗೊಂಡ್ರು ಅದು ಬೇರೆ ಎಲ್ಲಿಂದನೋ ಬರಬೇಕು. ನಾವಿರುವಂತಹ ನಾವು ಯಾವ ಶಾಪಲ್ಲಿ ತೊಗೊಳ್ತೀವಿ ಆ ಶಾಪ್ಗೆ ಅದು ಬರಬೇಕು ಅಂದರೆ ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇರುತ್ತೆ, ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ನಿಮ್ಮ ತರಕಾರಿಗಳು ಹೋಲ್ಸೇಲ್ ಮಾರ್ಕೆಟಿಂದ ನಾರ್ಮಲ್ ಮಾರ್ಕೆಟಿಗೆ ಬರೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 20% ಜಾಸ್ತಿ ಆದರೆ, ನೀವು ತಗೊಳ್ಳುವಂತಹ ಏನು ಬೀನ್ಸು, ಕ್ಯಾರೆಟು, ಆಲು ಪ್ರತಿಯೊಂದು 10-15-20% ಜಾಸ್ತಿ ಆಗುತ್ತೆ. ಅಂದರೆ ಫುಡ್ ಪ್ರೈಸಸ್ ಜಾಸ್ತಿ ಆಯಿತು. ಸೊ ಇದು ಒಂದು ಜಾಸ್ತಿ ಆದರೆ, ಯಾಕೆಂದರೆ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಪ್ರತಿಯೊಂದು ಪ್ರಾಡಕ್ಟಲ್ಲೂ ಆ್ಯಡ್ ಆಗುವಂತಹ ಕಾಸ್ಟ್ ಅದು. ಹಾಗಾಗಿ ಪ್ರತಿಯೊಂದು ನೀವು ಏನೇನು ತೊಗೊಳ್ತೀರ, ಅದು ಬಟ್ಟೆ ಇರ್ಬೋದು, ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಆಗ್ಬೋದು, ಸರ್ವಿಸಸ್ ಇರ್ಬೋದು, ಪ್ರತಿಯೊಂದು ಕೂಡ ಜಾಸ್ತಿ ಆಗುತ್ತೆ ಇನ್ಫ್ಲೇಷನ್ನು. ಈ ಇನ್ಫ್ಲೇಷನ್ ಅಂದರೆ ಇವಾಗ ನಮಗೇನಿದೆ 4.1% ಇಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತೀವಿ, CPI ಇನ್ಫ್ಲೇಷನ್. ಅಥವಾ ಎಂಡ್ ಯೂಸರ್, ಒಬ್ಬ ಕಸ್ಟಮರ್ ಆದವನು ಎಷ್ಟು ಪ್ರೈಸ್ ರೈಸ್ನ ಅನುಭವಿಸ್ತಾ ಇದ್ದಾನೆ ಅನ್ನೋ ಒಂದು ಇಂಡಿಕೇಟರ್ ಇದು CPI ಅಂತ ಕರಿತೀವಿ. ಈ CPI 4.1% ಇದೆ. ಇದೇ ತರಹ ಯುದ್ಧ ನಡೀತಾನೇ ಇದ್ದರೆ, ಆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಬ್ಲಾಕ್ ಆಗ್ತಾನೇ ಇದ್ದರೆ ನಮ್ಮದು ಏನು ಈ ಇನ್ಫ್ಲೇಷನ್ ಇದೆ 4.1%, ಇದು 6%ಗೆ ಜಾಸ್ತಿ ಆಗ್ಬೋದು. ಸೊ ಇದು ಮೇನ್ ಎಫೆಕ್ಟು, ಡಾಮಿನೋ ಎಫೆಕ್ಟ್ ಅಂತ ಹೇಳಿದೆ ನಾನು. ಸೊ ಇದು ಜಾಸ್ತಿ ಆದರೆ ನಮ್ಮ ಜನಜೀವನ, ಇದೇನೋ ಹೇಳ್ತಾ ಇದ್ದೀರಾ ಸರ್ ಇದೆಲ್ಲ ಇನ್ಕ್ರೀಸ್ ಆಗ್ತಾ ಇದೆ ಸರಿ, ನಮ್ಮ ಪಾಕೆಟಲ್ಲಿ ಮಂತ್ ಆನ್ ಮಂತು ಅದು ಯಾವ ಥರ ಇನ್ಕ್ರೀಸ್ ಆಗುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಒಂದು ಸಾಮಾನ್ಯವಾದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತೊಗೊಳ್ಳೋಣ, ಒಂದು ಫ್ಯಾಮಿಲಿ ಬಜೆಟ್ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಿಮಗೆ ಈ ಥರ ಒಂದು ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ, ನಾವು ಏನು ಪೆಟ್ರೋಲಿಗೆ ಖರ್ಚು ಮಾಡ್ತಿದ್ದೀವಿ ಆ ಪೆಟ್ರೋಲ್ ಖರ್ಚು 600 ರೂಪಾಯಿ ಜಾಸ್ತಿ ಆಗಬಹುದು.
ಮತ್ತು ನಾವೇನು ಗ್ರಾಸರೀಸು ಅಕ್ಕಿ ಬೇಳೆ ಇದೆಲ್ಲ ತೊಗೊಳ್ತಾ ಇದ್ದೀವಿ, ಅದೊಂದು 800 ರೂಪಾಯಿ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳೋಣ. ಅದೇ ಥರ ಈ ಒಂದು ಎಡಿಬಲ್ ಆಯಿಲು ಅದೊಂದು 200 ರೂಪಾಯಿ ಜಾಸ್ತಿ ಆಯಿತು. LPG ಅಂತೂ ಆಲ್ರೆಡಿ ಜಾಸ್ತಿ ಆಗಿಬಿಟ್ಟಿದೆ 50 ರೂಪಾಯಿ. ಅದು ಸಿಗ್ತಾ ಕೂಡ ಇಲ್ಲ, ಡಿಲೇ ಆಗ್ತಾ ಇದೆ, ಬರುವಂತಹ ಸಾಧ್ಯತೆಗಳಿದೆ. ಮತ್ತು ಎಲೆಕ್ಟ್ರಿಸಿಟಿ ಇಂಡೈರೆಕ್ಟ್ ಆಗಿ ಇನ್ಕ್ರೀಸ್ ಆಯಿತು. ಸೊ ಇದೆಲ್ಲ ಆಯಿತು ಅಂತ ನೀವು ಇದನ್ನೆಲ್ಲನೂ ಆ್ಯಡ್ ಮಾಡಿದ್ರೆ ತಿಂಗಳಿಗೆ 1800 ರೂಪಾಯಿ ಜಾಸ್ತಿ ಆಗುತ್ತೆ. ಏನು ನಮ್ಮ ತಿಂಗಳ ಖರ್ಚು. ತಿಂಗಳಿಗೆ 1800 ರೂಪಾಯಿ ಅಂದರೆ ವರ್ಷಕ್ಕೆ 21,600 ರೂಪಾಯಿ. ಜಸ್ಟ್ ರಫ್ ಎಸ್ಟಿಮೇಟ್ ನಾನು ಹೇಳ್ತಾ ಇರೋದು. ಯೋಚನೆ ಮಾಡಿ, ತಿಂಗಳಿಗೆ ಒಂದು 15-20 ಸಾವಿರ ರೂಪಾಯಿ ಸಂಪಾದನೆ ಮಾಡುವಂತಹ ಫ್ಯಾಮಿಲಿಗೆ ಸಡನ್ನಾಗಿ ಒಂದು 2,000 ರೂಪಾಯಿ ಜಾಸ್ತಿ ಆದರೆ ಎಷ್ಟು ಕಷ್ಟ ಆಗುತ್ತೆ. ಸೊ ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂತ ಕೇಳ್ತೀರಾ? ಹೌದು, ಗೌರ್ಮೆಂಟ್ನ ಮುಖ್ಯವಾದ ಕೆಲಸ ಏನು, ಸರ್ಕಾರದ ಕೆಲಸ ಅಂದರೆ ಈ ಏನು ಇನ್ಫ್ಲೇಷನ್ ಜಾಸ್ತಿ ಆಗ್ತದೆ ಇದನ್ನು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಅಂತಲೇ ಒಂದು ಸಂಸ್ಥೆ ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI. ಬರೀ ನೋಟ್ ಪ್ರಿಂಟ್ ಮಾಡೋದಷ್ಟೇ ಅವ್ರ ಕೆಲಸ ಅಲ್ಲ. ಮುಖ್ಯವಾದ RBIನ ಕೆಲಸ ಏನು ಅಂದರೆ ಈ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡಬೇಕು. RBI ಏನು ಮಾಡ್ತಾ ಇದೆ, ಏನು ಸಾಧ್ಯತೆಗಳಿದೆ, ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ನೋಡೋಣ ಬನ್ನಿ. ಸೊ RBIಗೆ ಡೈಲೆಮಾ ಇಲ್ಲ. ಡೈಲೆಮಾ ಆದರೆ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ. ನಾವಿದನ್ನು RBI ಟ್ರೈಲೆಮಾ ಅಂತಾರೆ. ಯಾಕೆಂದರೆ 3 ಥರದ ಸಮಸ್ಯೆ ಇದೆ RBIಗೆ. ಅಂದರೆ ನೀವು ನೋಡಬೇಕು, ಪ್ರತಿಯೊಂದು ನಾವು ಅಂದ್ಕೊಳ್ತೀವಿ ಬಹಳ ಸುಲಭ, ನಾವು ಏನೋ ಟ್ಯಾಕ್ಸ್ ಕಟ್ಬಿಡ್ತೀವಿ, ಇದೇನೋ ಸರ್ಕಾರ ಎಲ್ಲನೂ ಸರಿ ಮಾಡಿಬಿಡಬೇಕು ಅಂದರೆ ಬಹಳ ಕಷ್ಟ ಇದೆ ಸರ್ಕಾರಕ್ಕೆ ಕೂಡ. ಯಾಕೆ ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಈಗ ಈ ರೇಟ್ಸ್ನ ರೈಸ್ ಮಾಡಿದ್ರೆ, ಈಗ ಆ್ಯಕ್ಚುಲಿ ಈಗ ಬಹಳ ಲಾಸ್ಟ್ 2 ಬಾರಿ ಮಾನಿಟ್ರಿ ಪಾಲಿಸೀಸ್ಗಳು ಬಂದಾಗಲೂ ಕೂಡ ರೇಟ್ ಕಟ್ ಮಾಡಿದ್ರು. ಅಂದರೆ ಇನ್ಫ್ಲೇಷನ್ ಕಡಿಮೆ ಇತ್ತು ನಮ್ಮದು, ಹಾಗಾಗಿ ಈ ರೇಟ್ ಕಟ್ ಮಾಡಿದಷ್ಟು ಗ್ರೋತ್ ಜಾಸ್ತಿ ಆಗುತ್ತೆ. ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ, GDP ಇನ್ಕ್ರೀಸ್ ಆಗ್ತಾ ಇದೆ. ಈ ವರ್ಷ 7% ಹೆಚ್ಚು GDP ಆಗುವಂಥದ್ದು ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅಂದರೆ ದೇಶದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ನಮ್ಮದು, ಅದು ಬೆಳೀತಾ ಇದೆ ಕೂಡ. ಹಾಗಾಗಿ ಇನ್ಫ್ಲೇಷನ್ನು ಕಡಿಮೆ ಇದೆ. ಹಾಗಾಗಿ ರೇಟನ್ನು ಕಟ್ ಮಾಡಿದ್ರೆ, ಅಂದರೆ ಇಂಟ್ರೆಸ್ಟ್ ರೇಟ್, ಬ್ಯಾಂಕಲ್ಲಿ ನಿಮಗೇನು ಇಂಟ್ರೆಸ್ಟ್ ರೇಟ್ ಇದೆ ಡಿಪಾಸಿಟ್ಸ್ಗೆ, ಅದನ್ನು ಕಡಿಮೆ ಮಾಡಿದಷ್ಟು ಏನಾಗುತ್ತೆ, ಹೆಚ್ಚು ಜನ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಅದರಿಂದ ಗ್ರೋತ್ ಆಗುತ್ತೆ ಅನ್ನೋದು ಒಂದು ಕಾಮನ್ ಪ್ರಿನ್ಸಿಪಲ್ ಎಕನಾಮಿಕ್ಸಲ್ಲಿ. ಸೊ ಇವಾಗ ಏನಾಗ್ತಾ ಇದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ರೇಟ್ ಕಟ್ ಮಾಡೋಣ ಅಂದರೆ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆಲ್ರೆಡಿ ಇನ್ಫ್ಲೇಷನ್ ಜಾಸ್ತಿ ಆಗ್ತದೆ. ಇನ್ನೂ ರೇಟ್ ಕಟ್ ಮಾಡಿದ್ರೆ ಇನ್ನೂ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಬೇಡ, ರೇಟನ್ನು ರೈಸ್ ಮಾಡೋಣ, ಕಟ್ ಮಾಡೋದು ಬೇಡ, ರೇಟನ್ನು ಜಾಸ್ತಿ ಮಾಡೋಣ ಅಂದರೆ ನಿಮ್ಮ ಏನು EMI ಇದೆ, ಲೋನ್ ರೇಟ್ಸ್ಗಳು ಅದೆಲ್ಲ ಜಾಸ್ತಿ ಆಗುತ್ತೆ. ಸೊ ಇದು ಮಾಡಿದ್ರೂ ತೊಂದರೆ. ಸೊ EMI ಜಾಸ್ತಿ ಆಗುತ್ತೆ, ಇದನ್ನು ಮಾಡೋಕ್ಕಾಗಲ್ಲ. ರೇಟ್ ಕಟ್ ಮಾಡೋಣ ಅಂದರೆ ಇನ್ಫ್ಲೇಷನ್ ಆಲ್ರೆಡಿ ಜಾಸ್ತಿ ಆಗ್ತಾ ಇದೆ. ನಾನು ಹೇಳಿದೆ ಚೈನ್ ಆಫ್ ರಿಯಾಕ್ಷನ್ಸ್ ಆಗ್ತಾ ಇದೆ ಅಂತ. ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ರುಪಿ ಪ್ರೈಸ್ ಬೀಳ್ತಾ ಇದೆ ಎಗೇನ್ಸ್ಟ್ ಡಾಲರ್, ಹಾಗಾಗಿ ಆಲ್ರೆಡಿ ಸಮಸ್ಯೆ ಇದೆ. ಸೊ ರೇಟ್ ಕಟ್ಟು ಮಾಡೋಕ್ಕಾಗಲ್ಲ, ಇನ್ಕ್ರೀಸು ಮಾಡೋಕ್ಕಾಗಲ್ಲ. ಮತ್ತೇನು ಮಾಡ್ಬೋದು, ಸುಮ್ಮನೆ ಇದ್ಬಿಡೋಣ, ಏನು ಮಾಡೋದು ಬೇಡ ಅಂದರೆ ಸುಮ್ಮನೆ ಇದ್ದರೆ ರುಪಿ ಫಾಲ್ ಆಗ್ತಾನೇ ಇದೆ. ಯಾಕೆಂದರೆ ನಮ್ಮಿಂದ ಆಗ್ತಾ ಇರಲ್ಲ, ಇದು ಹೊರಗಡೆಯಿಂದ ಆಗ್ತಾ ಇರೋದು. ಎಲ್ಲಿವರೆಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಬ್ಲಾಕ್ ಆಗುತ್ತೆ ಅಲ್ಲಿವರೆಗೂ ಡಾಲರ್ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ, ಡಾಲರ್ ಎಗೇನೆಸ್ಟಲ್ಲಿ ರುಪಿ ಪ್ರೈಸ್ ಕೂಡ ಬೀಳ್ತಾ ಹೋಗುತ್ತೆ. ನಮ್ಮದು 92 ರೂಪಾಯಿ ಇರೋದು 95, 100, 102 ರೂಪಾಯಿ ಆದರೆ ಇನ್ನೂ ಕಷ್ಟ ಆಗುತ್ತೆ. ಏನು ಮಾಡಬೇಕು? ಸೊ RBI ಆಲ್ರೆಡಿ ರಿಪೋ ರೇಟ್ನ 6.25% ಇಟ್ಟಿದೆ. ಸೊ ಫ್ಯೂಚರಲ್ಲಿ ನೀವು ಇದು ಕಂಟ್ರೋಲ್ ಆಗೋವರೆಗೂ ಮತ್ತೆ ರೇಟ್ ಕಟ್ಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ರೇಟ್ ಕಟ್ ಡಿಲೇ ಆಗೋ ಸಾಧ್ಯತೆಗಳೇ ಜಾಸ್ತಿ ಇದೆ. ಸೊ ಇದು ಸರ್ಕಾರದ ಸಮಸ್ಯೆ ಆಯಿತು. ಇನ್ನು ಸ್ಟಾಕ್ ಮಾರ್ಕೆಟ್ ಕಡೆಗೆ ನೋಡೋಣ ಬನ್ನಿ. ಸ್ಟಾಕ್ ಮಾರ್ಕೆಟ್ ಏನಾಗಿದೆ, ಇಷ್ಟೆಲ್ಲ ಆದಮೇಲೆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಲೇಬೇಕಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಏನಾಗಿದೆ, ನೀವು ಸ್ಟಾಕ್ ಮಾರ್ಕೆಟ್ ನೋಡೋದಾದರೆ ಸೆನ್ಸೆಕ್ಸು 82,000 ಇತ್ತು ವಾರ್ಗಿಂತ ಮುಂಚೆ, ಇವಾಗ ಆಲ್ಮೋಸ್ಟ್ 72,000 ರೀಚ್ ಆಗಿದೆ ಡೌನ್ ಆಗಿ. ಅದೇ ಥರ ನಿಫ್ಟಿ 24,800ಇಂದ 22,100ಗೆ ಲೋಯೆಸ್ಟ್ ಲೆವೆಲ್ ಟಚ್ ಮಾಡಿದೆ. ಸೊ ಮಾರ್ಕೆಟಲ್ಲಿ ಏನಾಗಿದೆ, 34 ಲಕ್ಷ ಕೋಟಿ, 34 ಟ್ರಿಲಿಯನ್ ಇಷ್ಟು ಮಾರ್ಕೆಟ್ ವ್ಯಾಲ್ಯೂ ಎರಡಾಗಿದೆ. ಸೊ ಇಷ್ಟೆಲ್ಲ ಆಗಿದೆ ಅಂದರೆ ಪ್ಯಾನಿಕ್ ಆಗದೆ ಇರ್ತೀವ ಸರ್, ನಮಗೆ ಪ್ಯಾನಿಕ್ ಆಗೇ ಆಗುತ್ತೆ. ಫಸ್ಟು ದುಡ್ಡು ತೆಗೆದುಬಿಡೋಣ, ಮಾರ್ಕೆಟ್ ಬೀಳ್ತಾ ಇದೆ. ಯಾಕೆಂದರೆ 8, 10, 12% ಇಂಡೆಕ್ಸೇ ಬಿದ್ದಿದೆ ಅಂದರೆ ಅಟ್ ಸ್ಟಾಕ್ ಲೆವೆಲಲ್ಲಿ ಬಹಳಷ್ಟು ಕೆಳಗಡೆ ಹೋಗಿರುತ್ತೆ. 20-25%ವರೆಗೂ ಇಂಡಿವಿಜುವಲ್ ಸ್ಟಾಕ್ ಪ್ರೈಸಸ್ ಬಿದ್ದಿರುತ್ತೆ. ಸೊ ಏನು ಮಾಡಬೇಕು, ಫಸ್ಟು ಆಚೆಗೆ ಬಂದುಬಿಡೋಣ, ಪ್ಯಾನಿಕ್ ಆಗಿಬಿಡ್ತೀವಿ ನಾವು. ಸೊ ಇನ್ವೆಸ್ಟರ್ ಆದವ್ರು ಏನು ಮಾಡಬೇಕು, ಬಹಳಷ್ಟು ಜನ ಆಲ್ರೆಡಿ ದುಡ್ಡು ತೆಗೆದುಬಿಟ್ಟಿದ್ದಾರೆ ಅಂತ ಅನಿಸುತ್ತೆ.
ಆದರೆ ತುಂಬ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಈ ವಾರ್ ಟೈಮ್ ಇದೆಯಲ್ಲ, ಈ ವಾರ್ ಟೈಮ್ ಅನ್ನೋದು ಇದೊಂದು 2 ತಿಂಗಳು ನಡೀಬಹುದು, 1 ತಿಂಗಳು ನಡೀಬಹುದು, ಒಂದು 6 ತಿಂಗಳು ಎಫೆಕ್ಟ್ ಆಗಬಹುದು. ಇದನ್ನು ನಾವೇನು ಮಾಡಬೇಕು, ಅದರ ಹಿಂದೆ ಇರುವಂತಹ ಸ್ಟ್ಯಾಟಿಸ್ಟಿಕ್ಸ್ನ ಅರ್ಥ ಮಾಡ್ಕೋಬೇಕು. ಇಡೀ ನಮ್ಮ ಇತಿಹಾಸದಲ್ಲಿ ಇದೇನು ಮೊದಲನೇ ಸಾರ ಯುದ್ಧ ಆಗ್ತಾ ಇಲ್ಲ. ಎಷ್ಟೋ ಸರಿ ಯುದ್ಧಗಳಾಗಿದೆ, ಸ್ಟಾಕ್ ಮಾರ್ಕೆಟ್ಸ್ಗಳು ಬಿದ್ದಿದೆ, ಯುದ್ಧ ನಿಂತಾಗ ಮತ್ತೆ ಸ್ಟಾಕ್ ಮಾರ್ಕೆಟ್ ರೈಸ್ ಆಗಿದೆ. ಅದರ ಹಿಸ್ಟ್ರಿನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಫ್ಯಾಕ್ಟ್ಸ್. ಸ್ನೇಹಿತರೆ, ಗಮನವಿಟ್ಟು ನೋಡಿ, ಈ ಸ್ಟಾಕ್ ಮಾರ್ಕೆಟು ವಾರ್ ಟೈಮಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತು, ಯಾವಾಗ ಬಿತ್ತು, ಯಾವಾಗ ಮತ್ತೆ ರಿಕವರ್ ಆಯಿತು ಅನ್ನೋದನ್ನು ಡೀಟೇಲ್ಡಾಗಿ ಈ ಚಾರ್ಟಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ನೋಡೋದಾದರೆ ಗಲ್ಫ್ ವಾರ್. ನೀವು ಗಲ್ಫ್ ವಾರ್ 1990ನಲ್ಲಿ ತುಂಬ ಡೀಟೇಲ್ಡಾಗಿ ನಡೆದಂತಹ ವಾರು. ಅಂಥ ಸಮಯದಲ್ಲಿ ಮಾರ್ಕೆಟ್ ರಿಕವರ್ ಆಗೋದಕ್ಕೆ 6 ಮಂತ್ಸ್ ತಗೊಳ್ತು. 6 ಮಂತ್ಸ್ ಅಷ್ಟೇ. ವಾರ್ ನಡೆದಿದ್ದು ವರ್ಷಗಳ ಗಟ್ಟಲೆ, ಆದರೆ ಮಾರ್ಕೆಟ್ ರಿಕವರ್ ಆಗಿದ್ದು 6 ಮಂತ್ಸಲ್ಲಿ. ಅದು ಎಷ್ಟು? 20% ವಾಪಸ್ ರಿಕವರ್ ಆಯಿತು. ಅಂದರೆ 20% ರಿಟರ್ನ್ಸ್ ಬಂತು. ಮಾರ್ಕೆಟ್ ಬಿದ್ದಾಗ ಯಾರು ಇನ್ವೆಸ್ಟ್ ಮಾಡಿದ್ರು ಅವರಿಗೆ 20% ರಿಟರ್ನ್ ಬಂತು 6 ಮಂತ್ಸಲ್ಲಿ. ನೆಕ್ಸ್ಟ್ ನೋಡೋದಾದರೆ ಸೆಪ್ಟೆಂಬರ್ 9/11 ಅಮೇರಿಕಾದ ಟ್ವಿನ್ ಟವರ್ಸನ್ನು ಒಸಾಮಾ ಬಿನ್ ಲಾಡನ್ ಅವರ ಟೀಮು ಹೋಗಿ ಹೊಡೆದ್ರಲ್ಲ, ಅವಾಗಾದಂತಹ ಒಂದು ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶು, ಇದು ಎಲ್ಲರಿಗೂ ಗೊತ್ತಿರೋವಂಥದ್ದು. ಆವಾಗ ರಿಕವರ್ ಆಗಿದ್ದು ಕೇವಲ 2 ತಿಂಗಳಲ್ಲಿ. ಆ ಕೆಳಗಡೆ ಬಿದ್ದಿತ್ತಲ್ಲ ಮಾರ್ಕೆಟು, ಅವಾಗ ಯಾರು ಇನ್ವೆಸ್ಟ್ ಮಾಡಿದ್ರು ಅವ್ರು ಮಾಡಿದ್ದು ದುಡ್ಡು 21%, ಕೇವಲ 2 ತಿಂಗಳಲ್ಲಿ. ಅದೇ ಥರ ಇರಾಕ್ ವಾರ್ ಆದಾಗ ರಿಕವರಿ ಆಗಿದ್ದು 3 ಮಂತ್ಸಲ್ಲಿ. ಆಮೇಲೆ ಇನ್ವೆಸ್ಟರ್ಸ್ ಯಾರು ಬಾಟಮಲ್ಲಿ ಇನ್ವೆಸ್ಟ್ ಮಾಡಿದ್ರು ಅವ್ರಿಗೆ ಬಂದಿದ್ದು ರಿಟರ್ನ್ಸು 31% 3 ಮಂತ್ಸಲ್ಲಿ. ಅದೇ ಥರ ನಾವು ನೋಡೋದಾದರೆ ಲೇಟೆಸ್ಟ್ ರಷ್ಯಾ ಯುಕ್ರೇನ್ ವಾರು. ಈ ರಷ್ಯಾ ಯುಕ್ರೇನ್ ವಾರು ರಿಕವರಿ ಆಗೋದಕ್ಕೆ 8 ತಿಂಗಳು ತಗೋತು. ಇನ್ನೂ ನಡೀತಾನೆ ಇದೆ ಈ ವಾರ್. ಎಷ್ಟರದ್ದು ಬಂತು ರಿಟರ್ನ್ಸು? 80%. ಅಂದರೆ ಎವ್ರಿ ಟೈಮ್ ಈ ಥರ ಆದಾಗ ಇದೊಂದು ಆಪರ್ಚುನಿಟಿ ಕೂಡ ಕೊಡುತ್ತೆ ಮಾರ್ಕೆಟ್ಸ್ ನಮಗೆ. ಯಾಕೆ ಅಂದರೆ ರಿಕವರ್ ಆಗುತ್ತೆ. ಯಾವಾಗಲೂ ಕೆಳಗಡೆ ಹೋಗುತ್ತೆ ಅಂದರೆ ಒಂದು ಡೈರೆಕ್ಷನಲ್ಲಿ ಮಾರ್ಕೆಟ್ಸ್ ಯಾವತ್ತೂ ಓಡಾಡಲ್ಲ. ಯಾವುದೋ ಒಂದು ಟೆನ್ಷನ್ ಸ್ಟೇಜಲ್ಲಿ, ಇದು ಅನ್ಸರ್ಟನಿಟಿ ಇರುವಾಗ, ಏನಾಗುತ್ತೆ ಮುಂದೆ ಅಂತ ಗೊತ್ತಿಲ್ಲದೆ ಇದ್ದಾಗ ಭಾಳಷ್ಟು ಜನ ಫಾರಿನ್ ಇನ್ವೆಸ್ಟರ್ಸು ಆ ದುಡ್ಡನ್ನು ತೆಗೆದು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಆದರೆ ನಾವೇನು ಮಾಡ್ತೀವಿ, ನಾವು ತೆಗೆದು ಲಾಸ್ ಮಾಡ್ಕೊಳ್ತೀವಿ, ಮತ್ತೆ ವಾಪಸ್ ಹಾಕೋದಕ್ಕೆ ಆಲ್ರೆಡಿ ಮಾರ್ಕೆಟ್ಸ್ ಮೇಲೆ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು. 4 ರಿಂದ 6 ತಿಂಗಳು ನೀವು ಸಾಮಾನ್ಯ ನೋಡೋದಾದರೆ ಆನ್ ಆನ್ ಆವ್ರೇಜ್ ನಾವು ಇಷ್ಟನ್ನು ಅನಲೈಸ್ ಮಾಡಿದ್ರೆ ಈ ವಾರ್ ಇವೆಂಟ್ಸ್ ವರ್ಸಸ್ ಮಾರ್ಕೆಟ್ಸ್ ಏನಾಗಿದೆ ಅನ್ನೋದನ್ನು ನಾವು ನೋಡಿದ್ರೆ 4 ರಿಂದ 6 ತಿಂಗಳು ನಾವು ಸುಮ್ಮನೆ ಇದ್ದರೆ ಒಳ್ಳೆ ಆಪರ್ಚುನಿಟಿ ಕೊಡುತ್ತೆ. ಆ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ಮಾರ್ಕೆಟ್ ಲೋ ಇರುವಾಗ ಇನ್ವೆಸ್ಟ್ ಮಾಡಿಕೊಂಡ್ರೆ ನಮಗೆ ಒಳ್ಳೆ ರಿಟರ್ನ್ಸ್ ತಗೊಳ್ಳುವಂತಹ ಸಾಧ್ಯತೆ ಇದೆ. ನೋಡಿ, 20%ಇಂದ 80%ವರೆಗೆ ಎವ್ರಿ ಟೈಮ್ ವಾರ ಆದಾಗ ಮಾರ್ಕೆಟ್ಸ್ ರಿಕವರ್ ಆಗಿದೆ. ರಿಕವರ್ ಆದಾಗ ಅದು ದುಡ್ಡು ಮಾಡಿಕೊಟ್ಟಿದೆ ಯಾರು ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ. ಸೊ ಇಷ್ಟೆಲ್ಲ ಹೇಳಿದ್ರು ಕೂಡ ಆದರೂ ತುಂಬ ಜನಕ್ಕೆ ಒಂದು ಭಯ, ಈ ಸೈಕಾಲಜಿ ಏನೋ ಒಂದು ಆಗ್ಬಿಡ್ತು ಅಂದ ತಕ್ಷಣ, ಈಗ ಒಂದು 10% ನಮ್ಮದು ದುಡ್ಡು ಲಾಸ್ ಆಯಿತು ಅಂದರೆ ಜನ ಏನು ಅಂದ್ಕೊಳ್ತಾರೆ, ಇದಿಷ್ಟಕ್ಕೆ ಉಳಿಯಲ್ಲ, ಇನ್ನೂ 50% ಹೊಟ್ಟೋಗುತ್ತೆ, 80% ಹೊಟ್ಟೋಗುತ್ತೆ, ನಾನು ಹಾಕಿರೋ ಕ್ಯಾಪಿಟಲ್ ಎಲ್ಲ ಹೊಟ್ಟೋಗುತ್ತೆ ಅಂಥ ಯೋಚನೆ ಮಾಡಿ ಏನು ಮಾಡ್ತೀವಿ ನಾವು, ಇಮ್ಮಿಡಿಯೇಟಾಗಿ ಸೇಲ್ ಮಾಡಿ ರಿಕವರ್ ಮಾಡ್ತೀವಿ. ಲಾಸ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟು ಇಷ್ಟಾದರೂ ವಾಪಸ್ ಬರಲಿ. ನಾನೇನೋ ಒಂದು 10 ಲಕ್ಷ ಆಗಿದ್ದೆ, 2 ಲಕ್ಷ ಲಾಸ್ ಆಗಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ 8 ಲಕ್ಷನಾದರೂ ಬರುತ್ತಲ್ಲ ಅಂಥೇಳಿ ನಾವೇನು ಮಾಡ್ತೀವಿ, ಲಾಸ್ ಬುಕ್ ಮಾಡ್ಕೊಳ್ತೀವಿ. ನಾವು ಆ ಲಾಸ್ ಬುಕ್ ಮಾಡ್ಕೋಬಾರ್ದು. ಅದೇ ಥರ ಸುಮ್ಮನೆ ಇದ್ದರೆ ಒಂದು 4-5 ತಿಂಗಳು 6 ತಿಂಗಳು ವಾಪಸ್ ಅದೇ ಮೇಲೆ ಹೋಗುತ್ತೆ. ಹಾಗಾಗಿ ಇದ್ರ ಹಿಂದೆ ಇರೋ ಸೈಕಾಲಜಿ ಏನು, ಯಾಕೆ ಜನ ಈ ಥರ ಯೋಚನೆ ಮಾಡ್ತಾರೆ, ಅದನ್ನು ಕೂಡ ನಾನು ಅನಲೈಸ್ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಸೊ ಇದನ್ನು ನಾವು ಇನ್ವೆಸ್ಟರ್ ಸೈಕಾಲಜಿ 2 ಮೈಂಡ್ ಸೆಟ್ಸ್ ಅಂತ ಹೇಳ್ತೀವಿ. 2 ಥರ ಮೈಂಡ್ ಸೆಟ್ ನಮಗೆ ಕೆಲಸ ಮಾಡುತ್ತೆ. ಇದು ನ್ಯೂರೋಸೈನ್ಸ್ ಕೂಡ ಹೇಳುತ್ತೆ. ನಮ್ಮಲ್ಲಿ ಒಂದು ಹಾರ್ಮೋನ್ ಇದೆ, ಅದಕ್ಕೆ ನಾವು ಡೋಪಮೈನ್ ಅಂತ ಹೇಳ್ತೀವಿ. ಸೊ ಈ ಡೋಪಮೈನ್ ಅನ್ನೋ ಹಾರ್ಮೋನ್ ಇದೆಯಲ್ಲ, ಇದು ನಮ್ಮನ್ನು ಎಕ್ಸೈಟ್ ಮಾಡುವಂತಹ ಹಾರ್ಮೋನು. ಅದೇ ಇನ್ನೊಂದು ಹಾರ್ಮೋನ್ ಇದೆ ಸೆರೋಟೊನಿನ್ ಅಂತ. ಈ ಸೆರೋಟೊನಿನ್ ಹಾರ್ಮೋನು ನಮ್ಮನ್ನು ಕಾಮ್ ಮಾಡುತ್ತೆ. ಸೊ ಸಾಮಾನ್ಯವಾಗಿ ಯಾವುದೇ ಒಂದು ಫಿಯರ್ಫುಲ್ ಸಿಚುವೇಶನ್ ಆದರೆ, ಈಗ ಎಸ್ಪೆಷಲಿ ಈ ಇರಾನ್ ವಾರು ಎಸ್ಕಲೇಷನ್ ಆಯಿತು, ಸ್ಟಾಕ್ ಮಾರ್ಕೆಟ್ ಪ್ರತಿದಿನ 2%, 1% ಬೀಳ್ತಾ ಇದೆ. ಒಂದು ದಿನ ಸುಮ್ಮನೆ ಇದ್ದೆ, 2 ದಿನ ಸುಮ್ಮನೆ ಇದ್ದೆ, 3 ದಿನ ಸುಮ್ಮನೆ ಇದ್ದೆ, ನೋಡ್ತಾ 10% ಬಿದ್ದೋಯ್ತು, 12% ಬಿದ್ದೋಯ್ತು, ಬಿಲ್ಡಪ್ ಸ್ಟಾರ್ಟ್ ಆಗಿಬಿಡುತ್ತೆ, ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಹೀಗೆ ಕಂಟಿನ್ಯೂ ಆದರೆ ಏನು ಮಾಡೋದು? ಇದೆಲ್ಲ ಯಾತಕ್ಕಾಗುತ್ತೆ ಅಂದರೆ, ಇದು ನಾವೇನು ಮಾಡ್ತೀವಿ, ಫಸ್ಟು ಸೆಲ್ ಮಾಡಿಬಿಡೋಣಪ್ಪ ಎಲ್ಲನೂ, ಸೆಲ್ ಎವ್ರಿಥಿಂಗ್. ಸ್ಟಾಕ್ ಮಾರ್ಕೆಟ್
ಸ್ಟಾಕ್ ಸೇಲ್ ಮಾಡಿಬಿಡಿ. ಮ್ಯೂಚುವಲ್ ಫಂಡ್ಸ್ ಇದೆಯಾ, ಎಲ್ಲ ಮ್ಯೂಚುವಲ್ ಫಂಡ್ ಸೇಲ್ ಮಾಡಿಬಿಡಿ. SIP ಇದೆಯಾ, ಎಲ್ಲ SIP ಸ್ಟಾಪ್ ಮಾಡಿಬಿಟ್ಟು ದುಡ್ಡು ವಾಪಸ್ ತೊಗೊಂಡ್ಬಿಡಿ. ಇದೆಲ್ಲ ಮಾರ್ಕೆಟ್ ಕ್ರ್ಯಾಶ್ ಅಂತ ಎಲ್ಲ ಕಡೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ. ಇನ್ನೂ ಬೀಳುತ್ತೆ ಅಂತಾರೆ, ಹೆದರ್ಸೋರು ತುಂಬ ಜನ ಇದ್ದಾರೆ. ನಾವೇನು ಮಾಡ್ತೀವಿ, ಹೆದರ್ಕೊಂಡು ಲಾಸ್ ಆದರೂ ಪರವಾಗಿಲ್ಲ ಅಂತ ಎಲ್ಲ ಕ್ಲೋಸ್ ಮಾಡ್ತೀವಿ. ಇದನ್ನು ಮಾಡೋ ನಮ್ಮ ಏನಿದೆಯಲ್ಲ ಹಾರ್ಮೋನು, ಅದಕ್ಕೆ ನಾವು ಡೋಪಮೈನ್ ಅಂತ ಕರಿತೀವಿ. ನಾವು ಇದನ್ನು ಕಂಟ್ರೋಲ್ ಮಾಡಬೇಕು. ಇನ್ನೂ ಸ್ವಲ್ಪ ಜನ ಇರ್ತಾರೆ ಯಾರಿಗೆ ಈ ಸ್ಟಾಕ್ ಮಾರ್ಕೆಟ್ ನೋಡಿರ್ತಾರೆ. ನಾವು ಒಂದು 30-40 ವರ್ಷದಿಂದ ಬೇಕಾದಷ್ಟು ನೋಡ್ಬಿಟ್ಟಿದ್ದೀವಿ. ಈ ವಾರ್ ಬಂದಿದೆ, ವಾರ್ ಯಾಕೆ, ನಮಗೆ ಕೋವಿಡಲ್ಲೇ ನೋಡಿದ್ವಿ ಸ್ಟಾಕ್ ಮಾರ್ಕೆಟ್ ಯಾವ ಥರ ಬಿತ್ತು ಅಂತ. ವಾರ ಆದರೆ ನಮಗೆ ಗೊತ್ತು ಈ ಥರ ಆಗುತ್ತೆ, ಹೀಗೆ ಆಗುತ್ತೆ ಅಂತ. ಆ ಕೋವಿಡ್ ಆದರೆ ಅಂತಹ ಸಿಚುವೇಶನ್, ಅದು ಲೈಫಲ್ಲಿ ಯಾರೋ ನೋಡಿಲ್ಲದೆ ಇರುವಂತಹ ಸಿಚುವೇಶನ್ನು. ಅಂಥ ಟೈಮಲ್ಲೇ ಎಷ್ಟೊಂದು ಜನ ಹೆದರಿಲ್ಲ. ಏನು ಮಾಡ್ತೀವಿ ನಾವು, ಸಾಮಾನ್ಯವಾಗಿ ಈ ಸಿರೋಟಿನಿನ್ ಯಾರಿಗೆ ವರ್ಕ್ ಆಗುತ್ತೆ ಬ್ರೈನಲ್ಲಿ, ಅವರು ಯಾವಾಗಲೂ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡ್ತೀವಿ. ಯಾತಕ್ಕೆ ದುಡ್ಡು ಇನ್ವೆಸ್ಟ್ ಮಾಡ್ತಿದ್ದೀವಿ ನಾವು, ನಮ್ಮ ರಿಟೈರ್ಮೆಂಟ್ ಪ್ಲಾನಿಂಗಿಗಿರ್ಬೋದು, ಅಥವಾ ಮಕ್ಕಳಿಗೊಂದು ಮದುವೆಗೆ, ಮಕ್ಕಳ ಎಜುಕೇಷನ್ಗೆ. ಇನ್ನು ಮಕ್ಕಳು ಚಿಕ್ಕವರು 10 ವರ್ಷ ಆದಮೇಲೆ ಬೇಕು ನಮಗೆ ದುಡ್ಡು. ನಾವಿನ್ನೂ ಈಗಲೇ ಏನು ರಿಟೈರ್ ಆಗಲಿಲ್ಲ, ಇನ್ನೂ 10-12 ವರ್ಷ ಇದೆ ಕೆಲಸ ಮಾಡೋದಕ್ಕೆ. ಅದಾದಮೇಲೆ ದುಡ್ಡು ಬೇಕು. ಆದರೂ ನಾವೇನು ಮಾಡ್ತೀವಿ, ಅಯ್ಯೋ ಇವತ್ತು ಮಾರ್ಕೆಟ್ ಬಿದ್ದೋಗಿದೆ ಅಂತ ನಾವು ಯೋಚನೆ ಮಾಡ್ಬೋದು. ನಮಗೆ ಬೇಕಾಗಿರೋದು ಯಾವಾಗ, ಲಾಂಗ್ ಟರ್ಮಲ್ಲಿ. ಸೊ ಹಾಗಾಗಿ ನಾವು ಈ 4-5 ತಿಂಗಳು ಹಿಂದಿನ ಸ್ಲೈಡಲ್ಲಿ ನಾವು ನೋಡಿದ್ವಿ, ಎಂಥದೇ ವಾರ್ ಸಿಚುವೇಶನ್ ಇದ್ದರೂ ಅನಾಲಿಸಿಸ್ ಏನು ಹೇಳುತ್ತೆ, 4-6 ತಿಂಗಳಲ್ಲಿ ಅದು ರಿಕವರ್ ಆಗುತ್ತೆ. ನಾವು ಈ ಥರ ಲಾಸ್ ಮಾಡಿಕೊಂಡು ಮಾರ್ಕೆಟಿಂದ ಎಕ್ಸಿಟ್ ಆಗಿಬಿಟ್ಟು ಎಲ್ಲನೂ FDನಲ್ಲಿ ಇಟ್ಕೊಂಬಿಡೋಣ ಅಂತಿಟ್ರೆ, ಆ ಕಳ್ಕೊಂಡಿರೋ 20% ನಿಮಗೆ ಬರೋ 6% FDನಲ್ಲಿ ರಿಕವರ್ ಮಾಡೋಕ್ಕೆ ಸಾಧ್ಯನಾ? ಯಾವತ್ತೂ ಅದು ಪರ್ಮನೆಂಟ್ ಲಾಸ್ ಆಗುತ್ತೆ. ಅದರ ಬದಲು ನೀವೇನು ಮಾಡಬೇಕು, ಯು ಶುಡ್ ಸ್ಟೇ ಇನ್ವೆಸ್ಟೆಡ್. ಇಫ್ ಯು ಸ್ಟೇ ಇನ್ವೆಸ್ಟೆಡ್, ಮತ್ತೆ 4-5 ತಿಂಗಳಾದಮೇಲೆ ಈ ಸಿಚುವೇಶನ್ ಚೇಂಜ್ ಆಗುತ್ತೆ, ಮತ್ತೆ ಅದು ಇನ್ಕ್ರೀಸ್ ಆಗುತ್ತೆ, ಸ್ಟಾಕ್ ಪ್ರೈಸಸ್ ಎಲ್ಲ ಮೇಲೆ ಹೋಗುತ್ತೆ. ಆದರೆ ನಮಗೆ ಬೇಕಾಗಿರೋದೇನೋ ಶಾಂತಿಯಿಂದ ನಾವು ಅದನ್ನು ನೋಡೋಕ್ಕೆ ಹೋಗಬಾರ್ದು. ಇಂಥ ಸಿಚುವೇಷನಲ್ಲಿ ನಮ್ಮ ಪೋರ್ಟ್ಫೋಲಿಯೋನೇ ನೋಡಬಾರ್ದು. ಬಹಳಷ್ಟು ಜನ ನಮ್ಮ ಕ್ಲೈಂಟ್ಸ್ಗೆ ಹೇಳ್ತೀನಿ ನಾನು, ನೀವು ನೋಡೋಕ್ಕೆ ಹೋಗ್ಬೇಡಿ. ನೀವು ನೋಡಿ ಮತ್ತೆ ಸುಮ್ಮನೆ ಬೇಜಾರು ಮಾಡ್ಕೊಳ್ತೀರಾ, ಅಯ್ಯೋ ಏನಾಗುತ್ತೋ ಅಂತ ಯೋಚನೆ ಮಾಡ್ತೀರಾ. ಯಾವಾಗ ವರ್ಸ್ಟ್ ಸಿಚುವೇಶನ್ ಇದೆ ಆ ಟೈಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ ರಿಪೋರ್ಟ್ಸ್ನೇ ತೆಗಿಬೇಡಿ, ಆರಾಮಾಗಿದ್ದುಬಿಡಿ. ಅದು ಒಳ್ಳೆ ಟೈಮ್ ಬಂದಾಗ ಮತ್ತೆ ತೆಗೆದು ನೋಡಿ, ಅಥವಾ ಸರಿಯಾದ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ನ ಹೋಗಿ ಮೀಟ್ ಮಾಡಿ ಮಾತಾಡಿಸಿ, ಅವರು ನಿಮಗೆ ಸರಿಯಾದ ಸಲಹೆಗಳನ್ನು ಕೊಡ್ತಾರೆ. ಅದು ಮುಖ್ಯವಾಗಿ ಮಾಡಬೇಕಾಗಿರೋದು. ಸೊ ಈ ಥರದ್ದು ಒಂದು ಸಮಸ್ಯೆ ಇದ್ದಾಗ ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಈಗ ನೋಡ್ತಾ ಇದ್ದೀವಿ ನಾವು, ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇದೆ. ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇದೆ ಅಂದರೆ ಎಲ್ಲನೂ ಬೀಳುತ್ತೆ ಅಂತ ಅರ್ಥ ಅಲ್ಲ. ಎಲ್ಲೋ ಒಂದು ಕಡೆ ಒಂದು ಗ್ರೀನ್ ಪ್ಯಾಚ್ ಅಂತ ಏನು ಹೇಳ್ತೀವಲ್ಲ, ಅದು ಕೂಡ ಇರುತ್ತೆ. ಎಲ್ಲನೂ ಬಿದ್ದಾಗ ಯಾವುದೋ ಒಂದಷ್ಟು ಸೆಕ್ಟರ್ಸ್ಗಳ ಮೇಲೆ ಹೋಗ್ತಾ ಇರುತ್ತೆ, ಕೆಲವು ಸೆಕ್ಟರ್ಸ್ಗಳು ಬೀಳ್ತಾ ಇರುತ್ತೆ. ಯಾವ ಸೆಕ್ಟರ್ಸ್ ಮೇಲೆ ಹೋಗ್ತಾ ಇದೆ, ಯಾವ ಸೆಕ್ಟರ್ಸ್ ಕೆಳಗಡೆ ಹೋಗ್ತಾ ಇದೆ, ಅದನ್ನು ಕೂಡ ನಾನು ನಿಮಗೆ ಅನಲೈಸ್ ಮಾಡಿ ಹೇಳ್ತೀನಿ. ಬನ್ನಿ ನೋಡೋಣ. ಬಹಳ ಸಿಂಪಲ್ ಆದ ಸೊಲ್ಯೂಷನ್ಸ್ ನಾನು ನಿಮ್ಗೆ ಹೇಳ್ತೀನಿ. ಇದನ್ನು ನಾನು MKR ವಾರ್ ಪ್ರೂಫ್ ಪ್ರೋಟೋಕಾಲ್ ಅಂತ ಕರಿತೀನಿ ನಾನು. ಅಂದರೆ ಇಂತಹ ಸಮಯದಲ್ಲಿ, ಈ ಒಂದು ಯುದ್ಧದ ಭೀತಿ ಇರುವಂತಹ ಸಮಯದಲ್ಲಿ ತಾವು ಏನು ಮಾಡಬೇಕು, ಯಾವ ಥರ ಡಿಸಿಷನ್ ತೊಗೋಬೇಕು, ದುಡ್ಡು ಇನ್ವೆಸ್ಟ್ ಮಾಡಬೇಕಾ ಅಥವಾ ಸುಮ್ಮನೆ ಇಟ್ಕೊಂಡಿರಬೇಕಾ, ಇದನ್ನು ವಾರ್ ಪ್ರೂಫ್ ಪ್ರೋಟೋಕಾಲ್ ಅಂತ ಕರಿತೀನಿ ನಾವು. ಸೊ ನಾನು ನಿಮಗೆ 5 ಪಾಯಿಂಟ್ಸ್ ಬಗ್ಗೆ ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡಬೇಕು. ಮೊದಲನೇದಾಗಿ, ನಿಮ್ಮ SIP ಏನಾದರೂ ಮಾಡ್ತಾ ಇದ್ರೆ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಅಥವಾ ಸ್ಟಾಕ್ಸಲ್ಲಿ, ಅದನ್ನು ನಿಲ್ಲಿಸಬೇಡಿ. ನೆವರ್ ಸ್ಟಾಪ್ ಯುವರ್ SIP. ಎರಡನೇದು 40-40-20 ರೂಲ್ ಅಂತ. ಅಂದರೆ ನೀವೇನು ಮಾಡಬೇಕು, ನಿಮ್ಮ ಹತ್ರ ಹಣ ಇದ್ದರೆ ಅದನ್ನು 40% ಅಷ್ಟೇ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ನು 40% ಏನಿರುತ್ತೆ, ಈಗ 40% ನಿಮ್ಮ ಹತ್ರ ಇರೋದನ್ನು ನೀವು ಇನ್ವೆಸ್ಟ್ ಮಾಡಿ. ಮಿಕ್ಕಿದ್ದು ಏನು 40% ಅಮೌಂಟ್ ಇದೆ, ಆ ಅಮೌಂಟನ್ನು ನೀವು ಇಟ್ಕೊಂಡಿರಿ. ಟ್ಯಾಕ್ಟಿಕಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಯಾವಾಗ ಜಾಸ್ತಿ ಮಾರ್ಕೆಟ್ ಬೀಳುತ್ತೆ ಆವಾಗ ನೀವು ಅದನ್ನು ಪರ್ಚೇಸ್ ಮಾಡ್ತಾ ಹೋಗಬೇಕು, ಸ್ವಲ್ಪನೇ ಅಮೌಂಟ್ ಹಾಕ್ತಾ ಹೋಗಬೇಕು. ಇದನ್ನು ನಾವು ಟ್ಯಾಕ್ಟಿಕಲ್ ಅಂತ ಹೇಳ್ತೀವಿ. ಸೊ ಇದು 40 ಆಯಿತು, ಇದು 40 ಆಯಿತು. ಮತ್ತು ಮಿಕ್ಕಿದ್ದ 20 ಏನಪ್ಪ ಅಂದರೆ, ಇದನ್ನು ನೀವು ಯಾವತ್ತೂ ಕೂಡ ಇನ್ವೆಸ್ಟ್ ಮಾಡಬಾರ್ದು. ಇದನ್ನು ನೀವು ಎಮರ್ಜೆನ್ಸಿ ಅಂತ ಇಟ್ಕೊಂಡಿರಬೇಕು. ಸೊ ಯಾವುದೇ ಕಷ್ಟದ ಪರಿಸ್ಥಿತಿನಲ್ಲಿ ನಿಮಗೆ ಈ ದುಡ್ಡನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಅವೈಲೇಬಲ್ ಇರಬೇಕು. ಇದು ಎರಡನೇ ಪಾಯಿಂಟ್ ಆಯಿತು. ಸೊ ಮತ್ತೇನು ಮಾಡಬೇಕು, ನೀವು ನಿಮ್ಮ ಹತ್ರ ಇನ್ನೂ ಹೆಚ್ಚಿನ ದುಡ್ಡಿದ್ರೆ ಗೋಲ್ಡ್ ಪರ್ಚೇಸ್ ಮಾಡಿ. ಗೋಲ್ಡ್ ಅಂದರೆ ಫಿಸಿಕಲ್ ಗೋಲ್ಡ್ ತೊಗೋಬೇಡಿ, ETF-ನಲ್ಲಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಇರುತ್ತೆ, ಅಲ್ಲಿ ಇನ್ವೆಸ್ಟ್ ಮಾಡಿ. ಮತ್ತು ನಾಲ್ಕನೇದು, ನೀವೇನಾದರೂ ಡಾಲರಲ್ಲಿ ಪೇ ಮಾಡ್ತಾಯಿದ್ರೆ, ಅದು ನಿಮ್ಮ ಮಕ್ಕಳ ಎಜುಕೇಷನ್ ಇರಬಹುದು, ಫಾರಿನ್ ಟ್ರಿಪ್ ಇರಬಹುದು, ಇದೆಲ್ಲ ಮಾಡ್ತಾಯಿದ್ರೆ, ಅಥವಾ ಎಲ್ಲಾದರೂ ಬೇರೆ ಕಡೆ ಔಟ್ಸೈಡ್ ಇಂಡಿಯಾ ಇನ್ವೆಸ್ಟ್ ಮಾಡ್ತಾಯಿದ್ರೆ, ನೀವು ಅದನ್ನು ಕರೆನ್ಸಿ ಹೆಡ್ಜಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಹೆಡ್ಜ್ ಯುವರ್ ಡಾಲರ್ ರಿಸ್ಕ್.
ಸೊ ಇದು ಯಾವ ಥರ ಮಾಡೋದು ಅನ್ನೋದಕ್ಕೆ ಅದಕ್ಕೆ ಆದಂತಹ ಬೇರೆ ಪ್ರೋಸೆಸ್ ಇದೆ. ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ನಾನು ಮಾಡ್ತೀನಿ. ಮಾಡಿದಾಗ ನೀವು ಅದನ್ನು ನೋಡಿ. ಅದಕ್ಕೆ ಮುಂಚೆ ಏನಾದರೂ ತಮಗೆ ಬೇಕು ಅಂದರೆ ನಾನೊಂದು ಅಡ್ವೈಸರ್ಸ್ ನಂಬರ್ ಕೊಡ್ತೀನಿ. ಅವರು ನಿಮಗೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಕೊಡ್ತಾರೆ, ಯಾವ ಥರ ಕರೆನ್ಸಿ ಹೆಡ್ಜ್ ಮಾಡಬಹುದು ಅಂತ. ಅದೇ ತರಹ ಮುಖ್ಯವಾಗಿ ನಾನು ಇದರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ನೀವು ಯಾವುದೇ ಸಮಯದಲ್ಲಿ ನೀವು ಬರೀ ಕನ್ಸ್ಯೂಮರ್ ಆಗಿರಬಹುದು, ನೀವು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅದಕ್ಕೆ ನೀವು ದುಡ್ಡು ಕೊಡ್ತೀರಾ, ಆ ಕಂಪನಿಗಳು ಸ್ಟಾಕ್ ಮಾರ್ಕೆಟ್ಸಲ್ಲಿದ್ದರೆ, ಆ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದರೆ, ಆ ಕಂಪನಿಗಳ ಶೇರ್ಸ್ಗಳಲ್ಲಿ ಕೂಡ ಇನ್ವೆಸ್ಟ್ ಮಾಡಬೇಕು. ಸೊ ಇದು ತುಂಬ ಮುಖ್ಯ. ಬರೀ ನಾನು ಖರ್ಚು ಮಾಡಬಾರ್ದು. ಖರ್ಚು ಮಾಡುವಂತಹ ಕಂಪನಿ ಪ್ರಾಫಿಟ್ ಮಾಡಿದ್ರೆ ಆ ಪ್ರಾಫಿಟಲ್ಲಿ ನನಗೂ ಡಿವಿಡೆಂಡ್ಸ್ ಬರಬೇಕು. ಆ ಶೇರ್ ಪ್ರೈಸ್ ಇನ್ಕ್ರೀಸ್ ಆದರೆ ನನ್ನ ದುಡ್ಡು ಇನ್ಕ್ರೀಸ್ ಆಗಬೇಕು. ಫಾರ್ ಎಕ್ಸಾಂಪಲ್, ನೀವು ಬುಲೆಟ್ಸ್ ತೊಗೊಳ್ತೀರಿ. ಬುಲೆಟ್ ತೊಗೊಂಡ್ರೆ 1.5 ಲಕ್ಷ ಕೊಡ್ತೀರಿ. ಅದೇ ಥರ ಆ ಬುಲೆಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿನ ಕೂಡ ತೊಗೋಬೇಕು. ಆ ಕಂಪನಿ ಶೇರ್ಸ್ ಚೆನ್ನಾಗಿದ್ದರೆ ಅದನ್ನು ಕೂಡ ತೊಗೋಬೇಕು. ಸೊ ಇದು ನೀವು ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಆ್ಯಕ್ಷನ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಸೊ ಇದಾದರೆ ಸರ್ ನೀವೇನೋ ಜನರಲ್ಲಾಗಿ ಹೇಳಿಬಿಟ್ರಿ, ಯಾವ ಸೆಕ್ಟರ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವುದರಲ್ಲಿ ಮಾಡಬಾರ್ದು ಅದು ಕೇಳ್ತಾ ಇದ್ದೀರಲ್ವ, ಅದನ್ನು ಕೂಡ ನಾನು ಹೇಳ್ತೀನಿ. ಮುಂದಿನ ಸ್ಲೈಡಲ್ಲಿ ಬನ್ನಿ. ಯಾವ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ, ಇವಾಗ ಇರೋ ಸಿಚುವೇಷನ್ನಲ್ಲಿ ನಾವು ಅನಲೈಸ್ ಮಾಡಿರೋ ಪ್ರಕಾರ ಬೆನಿಫಿಷರಿ ಯಾವ ಸೆಕ್ಟರ್ಸಲ್ಲಿ ಹೆಚ್ಚು ನಾವು ಆ ಶೇರ್ ಪ್ರೈಸಸ್ ಜಾಸ್ತಿ ಆಗುತ್ತೆ, ಇದು ಯಾವುದು ಅನುಕೂಲವಾಗಿದೆ ಅಂದರೆ ಮುಖ್ಯವಾಗಿ ನೋಡಿದ್ರೆ ನಾವು ಡಿಫೆನ್ಸ್ ಸೆಕ್ಟರ್. ಯಾಕೆಂದರೆ ವಾರ್ ನಡೀತಾ ಇರೋದ್ರಿಂದ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ಗಳು ಸಾಮಾನ್ಯವಾಗಿ ಹೆಚ್ಚು ಶೇರ್ ಪ್ರೈಸ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಗೋಲ್ಡ್ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ, ಗೋಲ್ಡ್ ಪ್ರೈಸಸ್ ಜಾಸ್ತಿ ಆಲ್ರೆಡಿ ಆಗಿದೆ. ಇದೇ ಒಂದು ಕಾರಣಕ್ಕೋಸ್ಕರ ಮತ್ತು ಎಲ್ಲಿವರೆಗೆ ಅನ್ಸರ್ಟನಿಟಿ ಇರುತ್ತೆ ಅಲ್ಲಿವರೆಗೆ ಗೋಲ್ಡ್ ಪ್ರೈಸಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಅದಲ್ಲದೆ IT ಎಕ್ಸ್ಪೋರ್ಟ್ ಕಂಪನೀಸ್, ಈಗ IT ಕಂಪನೀಸ್ ಇರಬಹುದು, ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಇರ್ಬೋದು, ಯಾವ ಕಂಪನಿನಲ್ಲಿ ಹೆಚ್ಚು ಎಕ್ಸ್ಪೋರ್ಟ್ಸ್ ಇದೆ. ಯಾಕೆಂದರೆ ನಮಗೆ ಡಾಲರ್ ಪ್ರೈಸ್ ರೂಪಿ ಜಾಸ್ತಿ ಆದರೆ ನಮಗೆ ಪ್ರಾಬ್ಲಮ್, ಯಾಕೆಂದರೆ ನಾವು ಅದನ್ನು ಖರ್ಚು ಮಾಡ್ತಾ ಇದ್ದೀವಿ. ಆದರೆ IT ಕಂಪ್ನೀಸ್ಗಳೇನು ಮಾಡುತ್ತೆ, ಬಿಲ್ಲಿಂಗ್ ಅವರಿಗೆ ಡಾಲರಲ್ಲಿ ಬರುತ್ತೆ. 83 ರೂಪಾಯಿ ಪರ್ ಡಾಲರ್ ಬರೋ ಕಡೆಗೆ ಅವರಿಗೆ 92 ರೂಪಾಯಿ ಬಂದರೆ ಅವರ ಬ್ಯಾಲೆನ್ಸ್ ಶೀಟ್ಸ್, ಅವ್ರ ಪ್ರಾಫಿಟ್ಸ್ ಜಾಸ್ತಿ ಆಗುತ್ತೆ. ಆ ಕಂಪನೀಸ್ಗಳ ಪ್ರಾಫಿಟ್ಸ್ ಜಾಸ್ತಿ ಆಯಿತು ಅಂದರೆ ನೀವು ಆ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಅಂದರೆ ಎಕ್ಸ್ಪೋರ್ಟ್ ಫೇಸಿಂಗ್ ಕಂಪನೀಸ್, ಅಂತಹ ಕಂಪನೀಸ್ಗಳು, ಫಾರ್ಮಾಗಳಿರ್ಬೋದು, ಫಾರ್ಮಾಸ್ಯೂಟಿಕಲ್ ಕಂಪನೀಸು, IT ಕಂಪನೀಸು, ಇದು ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಂತ ಇದು ನೀವು ಹೇಳಿದ ತಕ್ಷಣ ಹೋಗಿ ಹಾಕುವಂಥದ್ದಲ್ಲ. ಇದಕ್ಕೆ ಅನಲೈಸ್ ಮಾಡಬೇಕು. ಸರಿಯಾದ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸಿಂದ ನಿಮ್ಮ ರಿಕ್ವೈರ್ಮೆಂಟ್ಸನ್ನು ಚೆಕ್ ಮಾಡಿಕೊಂಡು ನಿಮ್ಮ ರಿಸ್ಕ್ ಮತ್ತು ರಿವಾರ್ಡ್ ಏನಿದೆ, ನಿಮಗೆ ಎಷ್ಟು ಕೆಪಾಸಿಟಿ ಇದೆ ರಿಸ್ಕ್ ತೊಗೊಳೋದಕ್ಕೆ ಅಂತ ನೋಡಿ ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಮತ್ತು ಎಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಇನ್ನೊಂದು ಆಯಿಲ್ ಆ್ಯಂಡ್ ಗ್ಯಾಸ್. ನೀವು ಸಾಮಾನ್ಯವಾಗಿ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಿಯನ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಅದು ಸ್ವಲ್ಪ ರಿಸ್ಕಿನೇ ಇರುತ್ತೆ. ಯಾಕೆಂದರೆ ಇಂಡಿಯನ್ ಆಯಿಲ್ ಕಂಪ್ನೀಸ್ಗೆ ಸಬ್ಸಿಡಿ ಅಂತ ಕೊಡಬೇಕಾಗುತ್ತೆ. ಹಾಗಾಗಿ ಆ ಇಂಡಿಯನ್ ಆಯಿಲ್ ಕಂಪ್ನೀಸ್ ಯು ಹ್ಯಾವ್ ಟು ಬಿ ಕಾಷಿಯಸ್. ಮಾಡಬೇಡಿ ಅಂತ ಹೇಳ್ತಿಲ್ಲ, ಯು ಹ್ಯಾವ್ ಟು ಬಿ ಕಾಷಿಯಸ್. ಅದೇ US ಕಂಪನೀಸ್, US ಫೇಸಿಂಗ್ ಏನು ಆಯಿಲ್ ಕಂಪ್ನೀಸ್ ಇದೆ ಅಲ್ಲಿ ನೀವು ಖಂಡಿತ ಇನ್ವೆಸ್ಟ್ ಮಾಡಬಹುದು. ಬಟ್ US ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬರಲ್ಲ ಸರ್ ಅಂತೀರಾ. ಅದಕ್ಕೆ ಕೂಡ ನಾನು ಆ ಅಡ್ವೈಸರಿ ಕಂಪನಿಯ ಒಂದು ಏನು ನಂಬರ್ ಇದೆ ಅದನ್ನು ಕೊಡ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ. ಅವರನ್ನು ಕಾಂಟ್ಯಾಕ್ಟ್ ಮಾಡಿ US ಸ್ಟಾಕ್ಸಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡಬಹುದು ಅನ್ನೋದನ್ನು ಕೂಡ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಮತ್ತು ಎಲ್ಲಿ ಇನ್ವೆಸ್ಟ್ ಮಾಡಲೇಬಾರ್ದು ಅನ್ನೋದಾದರೆ, ಒಂದು ಈ ಎಲ್ಲ ಸೆಕ್ಟರ್ಸ್ಗಳು, ಏವಿಯೇಷನ್ ಕಂಪನೀಸ್ ಇರ್ಬೋದು, ನಮಗೆ ಗೊತ್ತು, ಆಲ್ ಫ್ಲೈಟ್ ಕಂಪನೀಸು, ಅದರದ್ದು ಅಸೆಸರೀಸ್ ಮಾಡೋಂತಹ ಎಲ್ಲ ಕಂಪನೀಸ್ಗಳು. ಯಾಕೆಂದರೆ ಇವಾಗ ಈ ಥರದ ಒಂದು ವಾರ್ ಸಿಚುವೇಷನ್ನಲ್ಲಿ ಈ ಪೇಂಟ್ಸ್ ಕಂಪ್ನೀಸ್, ಯಾಕೆಂದರೆ ಇದು ಆಯಿಲ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ಮತ್ತು ಆಟೋ ಕಂಪನೀಸ್, ಯಾಕೆಂದರೆ ಆಲ್ ಆಟೋಮೊಬೈಲ್, ಕಾರ್, ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗ್ತಿದ್ದಂಗೆ ಕಾರ್ ತಗೊಳ್ಳೋರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಅದೇ ತರಹ FMCG. ಸೊ ಈ ಎಲ್ಲ ಸೆಕ್ಟರ್ಸ್ಗಳಲ್ಲಿ ನೀವು ಈಗಲೇ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ಸಿಚುವೇಶನ್ ಇಂಪ್ರೂವ್ ಮಾಡಿದ ಮೇಲೆ ಅನಲೈಸ್ ಮಾಡಿ ಸರಿಯಾದ ಅಡ್ವೈಸ್ ಪಡ್ಕೊಂಡು ನೀವು ಇನ್ವೆಸ್ಟ್ ಮಾಡಬೇಕು. ಇದಿಷ್ಟು ನೀವು ಮಾಡಬೇಕಾಗಿರುವಂತಹ ಆ್ಯಕ್ಷನ್ ಪಾಯಿಂಟ್ಸ್. ಸೊ ಇಷ್ಟೆಲ್ಲ ನಾವು ಹೇಳಿದ್ವಿ. ಒಂದು ಚೆಕ್ ಲಿಸ್ಟ್ ಆಗಿ ನಾನು ಇದನ್ನು ಹೇಳೋದಾದರೆ, ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು, ಚೆಕ್ ಮಾಡಿ ನಿಮ್ಮದು SIP ರನ್ನಿಂಗ್ ಆಗ್ತಾ ಇದೆಯಾ. ಸೊ ಸ್ಟಾಕ್ ಮಾರ್ಕೆಟ್ ಬಿದ್ದೋಗಿದೆ ಅಂತ ಹೇಳ್ಬಿಟ್ಟು ನೀವು SIPನೂ ಸ್ಟಾಪ್ ಮಾಡಬಾರ್ದು, SIP ಕಂಟಿನ್ಯೂ ಮಾಡಬೇಕು. ನಿಮ್ಮ ಎಮರ್ಜೆನ್ಸಿ ಫಂಡ್ಸ್ ಎಷ್ಟು ಬೇಕು ಅಮೌಂಟು ಅದನ್ನು ತೆಗೆದಿಟ್ಟಿದ್ದೀರಾ ಇಲ್ವಾ ಅದನ್ನು ಟಿಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಏನೇನು ಖರ್ಚು ಮಾಡ್ತಿದ್ದೀರಾ ಆ ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಇಲ್ವಾ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅದೇ ಜೊತೆ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಇಲ್ವಾ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅದು ವರ್ಕ್ ಆಗ್ತಿದೆಯಾ ಇಲ್ವೋ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳೋಂಥದ್ದು. ಅದರ ಮೇಲೆ ನಿಮ್ಮ ಸ್ಕೋರನ್ನು ಚೆಕ್ ಮಾಡಿ. ನೀವು ಸರಿಯಾದ ಇವತ್ತಿನ ಸಿಚುಯೇಷನ್ಗೆ ಸರಿಯಾದಂತಹ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ನ ತೊಗೊಳ್ತಿದ್ದೀರಾ ಇಲ್ವಾ ಅನ್ನೋದಕ್ಕೆ ಈ ಒಂದು ಚೆಕ್ ಲಿಸ್ಟ್.
ಕೊನೆಯದಾಗಿ ಒಂದು ವಿಷಯ ಹೇಳಬೇಕು ನಿಮಗೆ. ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ವಾರ್ಸ್ ಇದೆಯಲ್ಲ ಇದೆಲ್ಲ ಟೆಂಪ್ರರಿ. ಇದು ಬರ್ತಾ ಇರುತ್ತೆ, ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾರ್ಯಾರ್ದು ಅವರವರ ಉದ್ದೇಶಗಳಿಗೆ, ಅವರವ್ರದ ರಿಕ್ವೈರ್ಮೆಂಟ್ಸ್ಗೆ ಪ್ರಪಂಚದಲ್ಲಿ ಬೇಕಾದಷ್ಟು ಕೆಲಸಗಳಾಗ್ತಾ ಇರುತ್ತೆ, ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದೆಲ್ಲ ಟೆಂಪ್ರರಿ. ಆದರೆ ವೆಲ್ತ್ ಕ್ರಿಯೇಷನ್ ಇದೆಯಲ್ಲ ಇದು ಪರ್ಮನೆಂಟು. ಯಾಕೆಂದರೆ ನಾವು ಕಷ್ಟಪಟ್ಟು ಏನು ಸಂಪಾದನೆ ಮಾಡ್ತೀವಿ ಆ ದುಡ್ಡು ಹಾಳಾಗಬಾರ್ದು, ಅದು ವೆಲ್ತ್ ಕ್ರಿಯೇಷನ್ ಆಗಬೇಕು. ನಮಗೆ ವಯಸ್ಸಾದಾಗ ಅದು ಒಂದು ದೊಡ್ಡ ಗಂಟಾಗಿ ನಮ್ಮ ಜೀವನಕ್ಕೆ ಬೇಕಾದಂತಹ ದುಡ್ಡು ಆ ಗಂಟಿಂದ ಬರಬೇಕು. ಹಾಗಾಗಿ ಪ್ರಶ್ನೆ ಏನಪ್ಪ ಇವತ್ತು ಅಂತಂದರೆ, ವಿಲ್ ದ ಮಾರ್ಕೆಟ್ಸ್ ರಿಕವರ್? ಮಾರ್ಕೆಟ್ಸ್ ಕ್ರ್ಯಾಶ್ ಆಗಿಬಿಟ್ಟಿದೆ, ರಿಕವರ್ ಆಗುತ್ತಾ ಅನ್ನೋದು ಪ್ರಶ್ನೆ ಅಲ್ಲ. ಯಾಕೆಂದರೆ ಅದು ಆಗೇ ಆಗುತ್ತೆ, ನಾವು ನೋಡಿದ್ದೀವಿ ಸ್ಟ್ಯಾಟಿಸ್ಟಿಕ್ಸು. ಬಟ್ ಮುಖ್ಯವಾದ ಪ್ರಶ್ನೆ ಏನಪ್ಪ ಅಂದರೆ, ವಿಲ್ ಯು ಸ್ಟೇ ಇನ್ವೆಸ್ಟೆಡ್? ಈ ಒಂದು ಸಿಚುವೇಷನಲ್ಲಿ ಹೆದರ್ಕೊಂಡು ನಿಮ್ಮ ಎಲ್ಲ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಕ್ಲೋಸ್ ಮಾಡಿ ಲಾಸ್ ಮಾಡ್ಕೊಳ್ತೀರಾ, ಅಥವಾ ಇಷ್ಟೆಲ್ಲ ವಿಡಿಯೋ ನೋಡಿದ ಮೇಲೆ ನೀವು ಅದನ್ನು ಯಾವುದನ್ನು ಮಾಡದೆ ಶಾಂತಿಯಿಂದ ಇದ್ದು ಸುಮ್ಮನೆ ವಾಚ್ ಮಾಡಿ 4-5 ತಿಂಗಳಾದ ಮೇಲೆ ಮತ್ತೆ ಮಾರ್ಕೆಟ್ಸ್ ರೈಸ್ ಆಗೋದನ್ನು ನೋಡ್ತೀರಾ? ಅದರ ಜೊತೆಗೆ ಬುದ್ಧಿವಂತರಾಗಿ, ಈ ಮಾರ್ಕೆಟ್ಸ್ ನಿಮ್ಗೊಂದು ಆಪರ್ಚುನಿಟಿ ಕೊಡುತ್ತೆ. ಇಷ್ಟು ಲೋ ಲೆವೆಲ್ ಸಿಕ್ಕಿದಾಗ ಇನ್ನೂ ನಿಮ್ಮ ಹತ್ರ ಏನೇನು ಅಡಿಷ್ನಲ್ ಸೇವಿಂಗ್ಸ್ ಇದೆ ಅದನ್ನೆಲ್ಲ ಇನ್ವೆಸ್ಟ್ ಮಾಡಿ ಒಂದು 6-8 ತಿಂಗಳಲ್ಲಿ ಮಾರ್ಕೆಟ್ಸ್ ರಿಕವರ್ ಆದಾಗ ಒಂದು 10-15% ಬರುವಂತಹ ಆಪರ್ಚುನಿಟಿ ಇದೆಯಲ್ಲ ರಿಟರ್ನ್ಸು, ಅದನ್ನು ನೀವು ಎನ್ಕ್ಯಾಶ್ ಮಾಡ್ತೀರಾ. ಈ ವಿಡಿಯೋ ನಿಮಗೆ ಖುಷಿ ಕೊಟ್ಟಿದೆ ಅಂತೀನಿ. ನಿಮಗೆ ತುಂಬ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಮೋಹನ್ ಕೃಷ್ಣರಾವ್ ಫ್ರಮ್ MKR ಅನ್ಕು.